ಎಸ್ ಹೈ ವೆಲ್ಕಮ್ ಟು ದ ಸೆಷನ್. ಇವತ್ತಿನ ದಿನ ಫೆಮಿನೈನ್ ಎನರ್ಜಿ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಇದು ಮೋಸ್ಟ್ಲಿ ರಿಲೇಟೆಡ್ ಟು ನಮ್ಮ ಏನಿರುತ್ತೆ, ನಮ್ಮ ವೂಮ್ ಚಕ್ರ ಇದೆ ಅಲ್ವಾ, ಅದೇ ಥರನೇ ಇದು ಕೂಡ. ಆಯ್ತಾ, ಸ್ಯಾಕ್ರಲ್ ಚಕ್ರ. ಈ ಚಕ್ರಗಳ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ನಾನು ಒಂದು ಸಪ್ರೇಟ್ ಸೆಷನ್ ನ ಬೇಕಾದ್ರೆ ಮಾಡ್ತೀನಿ ಈ ಚಕ್ರಗಳ ಬಗ್ಗೆ. ಬಟ್ ಇವಾಗ ನಿಮ್ಗೆ ಸ್ಯಾಕ್ರಲ್ ಚಕ್ರ ಅಂತಂದ್ರೆ ನಮ್ಮ ಆ ನಾಭಿಯ ಪಾಯಿಂಟ್ ಇಂದ 1-2 ಇಂಚ್ ಕೆಳಗಡೆ ಇರುತ್ತೆ. ಇದನ್ನ ನೆನ್ಪಿಟ್ಕೊಳ್ಳಿ, ಓಕೆನಾ? ಹೊಸ ಬ್ಯಾಚ್ ಅಲ್ಲಿರೋರು. ಅಂಡ್ ಚಕ್ರಗಳ ಬಗ್ಗೆ ನಾನು ನಿಮ್ಗೆ ಮತ್ತೆ ಡೀಟೇಲ್ ಆಗಿ ಹೇಳ್ತೀನಿ. ಓಕೆ, ಎಸ್. ಇವತ್ತು ಫೆಮಿನೈನ್ ಎನರ್ಜಿ ಬಗ್ಗೆ ನಾವು ತಿಳ್ಕೊಳ್ಳೋಣ. ಓಕೆ, ನನ್ನ ಸ್ಕ್ರೀನ್ ನ ಶೇರ್ ಮಾಡ್ತೀನಿ, ವಿಸಿಬಲ್ ಇದೆಯಾ ಅಂತ ಹೇಳಿ. ಇಸ್ ಇಟ್ ವಿಸಿಬಲ್? ಚಾಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಯಾರಾದ್ರೂ. ಓಕೆ, ಎಸ್. ಹೀಲಿಂಗ್ ಫೆಮಿನೈನ್ ಎನರ್ಜಿ ಬ್ಲಾಕೇಜಸ್ ಇದೆ ಅಲ್ವಾ? ಓಕೆ. ಸೈನ್ ಆಫ್ ಬ್ಲಾಕ್ಡ್ ಫೆಮಿನೈನ್ ಎನರ್ಜಿ, ಇದು ಸೇಮ್ ಲೈಕ್ ನಮ್ಮ ಸ್ಯಾಕ್ರಲ್ ಚಕ್ರದಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಫೆಮಿನೈನ್ ಎನರ್ಜಿ ಬ್ಲಾಕೇಜಸ್ ಅಂದ್ರೆ ಸ್ಯಾಕ್ರಲ್ ಚಕ್ರ ಬ್ಲಾಕೇಜಸ್ ಇದ್ದಾಗ ಏನೇನಾಗುತ್ತೆ, ಇದು ಫೆಮಿನೈನ್ ಎನರ್ಜಿ ಕೂಡ ಸ್ವಲ್ಪ ರಿಲೇಟಬಲ್ ಆಗೇ ಇರುತ್ತೆ, ರೈಟ್? ಓವರ್ ಗಿವಿಂಗ್. ಓಕೆ, ಫೆಮಿನೈನ್ ಎನರ್ಜಿ ಯಾವಾಗ ನಾವು ಜಾಸ್ತಿ ಅಂದ್ರೆ ಬರೀ ಕೊಡ್ತಾನೆ ಇರ್ತೀವಿ, ತಗೊಳ್ಳೋದೇ ಇಲ್ಲ, ರೈಟ್? ಅದೇ ರೀತಿ ಇವನ್ ಮೆಂಟಲಿ ಕೂಡ ಅಷ್ಟೇನೆ. ಫಿಸಿಕಲಿ ಓಕೆ, ಏನಾದ್ರೂ ಥಿಂಗ್ಸ್ ನ ಕೊಡೋದು ಮತ್ತೆ ಇಸ್ಕೊಳ್ದೇ ಇರೋದು ಅದು ಬೇರೆ ಪ್ರಶ್ನೆ. ಬಟ್ ಮೆಂಟಲಿನೂ ನಾವೇನ್ ಮಾಡಿರ್ತೀವಿ ಅಂದ್ರೆ ಎಲ್ಲಾರನ್ನ ಅಲೋ ಮಾಡ್ತೀವಿ, ಎಲ್ಲಾರು ಹೇಳೋ ಸಜೆಷನ್ಸ್ ಕೇಳೋದು, ಎಲ್ಲಾರು ಹೇಳಿದ್ದನ್ನು ಮಾಡೋದು, ಹೋಮ್ ರೆಮಿಡೀಸೋ ಇನ್ನೊಂದೇನೋ, ಈ ತರ ಇರು ಆ ತರ ಇರು ಎಲ್ಲದನ್ನು ತಗೊಳ್ಳೋದು. ಓಕೆ, ಆಮೇಲೆ ಅವ್ರು ಹೇಳಿದಂತಹ ನೆಗೆಟಿವ್ಸ್ ನು ಕೂಡ ತಗೊಳ್ಳೋದು. ಪಾಸಿಟಿವ್ಸ್ ಆದ್ರೆ ಓಕೆ, ನೆಗೆಟಿವ್ಸ್ ನು ಕೂಡ ತಗೊಳ್ಳೋದು. ಕೆಲವೊಬ್ರು ಏನು, ಯಾವ್ದ್ರಲ್ಲೂ ಡಿಸಿಷನ್ ಅವರೇ ತಗೊಳ್ತಾ ಇರಲ್ಲ. ಓಕೆ, ಅವ್ರು ಹೇಳಿದ್ರು ಮುಗೀತು, ಗಂಡ ಹೇಳಿದ್ರು ಅಥವಾ ಅಮ್ಮ ಹೇಳಿದ್ರು, ಅಪ್ಪ ಹೇಳಿದ್ರು ಮುಗೀತು, ಅದೇ ಫೈನಲ್ ಡಿಸಿಷನ್. ಬಟ್ ನೀವು ನಿಮ್ಮದೇ ಯಾವ್ದೋ ಒಂದು ಇದನ್ನ ಹಾಕಿರಲ್ಲ, ಪಾಯಿಂಟ್ ನ ಇಟ್ಟಿರಲ್ಲ. ಸೊ ಓವರ್ ಗಿವಿಂಗ್, ನೀವು ನಿಮ್ಮನ್ನೇ ನೀವು ಕೊಟ್ಬಿಟ್ಟಿರ್ತೀರ ಅವ್ರಿಗೆ. ಓಕೆ, ನನ್ನ ಡಿಸಿಷನ್ಸ್ ಎಲ್ಲ ನೀವೇ ತಗೊಂಡ್ಬಿಡಿ ರೈಟ್? ಸೊ ಆ ತರ ಇದ್ದಾಗ ಏನಾಗುತ್ತೆ, ಅದು ಓವರ್ ಗಿವಿಂಗ್ ಆಗ್ಬಿಡುತ್ತೆ. ನಾಟ್ ಸೆಟ್ಟಿಂಗ್ ಬೌಂಡ್ರಿ, ಅದು ಕೂಡ ಬ್ಲಾಕೇಜ್ ಆಫ್ ಫೆಮಿನೈನ್ ಎನರ್ಜಿ ಅಲ್ವಾ? ಯು ಆರ್ ಅಲೋಯಿಂಗ್ ಎವ್ರಿ ಸಜೆಷನ್, ಎಲ್ಲಾ ಸಜೆಷನ್ಸ್ ಅಲೋ ಮಾಡ್ತಿದ್ದೀರಾ, ಎಲ್ಲಾ ಥಿಂಗ್ಸ್ ಅಲೋ ಮಾಡ್ತಿದ್ದೀರಾ, ಏನ್ ಕೊಟ್ಟಿದ್ದನ್ನು ಸ್ವೀಕರಿಸ್ತಾ ಇದ್ದೀರಾ. ಸೊ ಅಲ್ಲಿ ಒಂದು ಫಿಲ್ಟರ್ ಇಲ್ಲ, ಅಲ್ಲಿ ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಅನ್ನೋದೇ ಇಲ್ಲ. ಓಕೆ, ಅವ್ರು ಹೇಳಿದ್ದೆ ಇದು ವೇದವಾಕ್ಯ, ಅವ್ರ ಹೇಳಿದ್ದೆ ಎಲ್ಲಾನು. ಓಕೆ, ಸೊ ಈ ತರ ಇದ್ದಾಗ ಏನಾಗುತ್ತೆ, ಫೆಮಿನೈನ್ ಎನರ್ಜಿ ಬ್ಲಾಕೇಜಸ್ ಆಗುತ್ತೆ. ಓಕೆ, ದೆನ್ ಡಿಸ್ಕನೆಕ್ಟೆಡ್ ಫ್ರಮ್ ದ ಬಾಡಿ ಅಂದ್ರೆ ನಮ್ಗೆ ನಮ್ಮ ದೇಹಕ್ಕೂ ನಮ್ಮ ಮನಸ್ಸಿಗೂ ಅಥವಾ ನಾವು ತಗೊಳ್ತಾ ಇರೋ ನಿರ್ಧಾರಕ್ಕೂ ಏನೋ ಸಂಬಂಧನೇ ಇಲ್ಲ ಅನ್ನೋ ತರ ಅನ್ಸೋದು. ಅಥವಾ ಆಮ್, ನಮ್ಮ ದೇಹದ ಬಗ್ಗೆ ನಮ್ಗೆ ಕೇರ್ ಇಲ್ಲದೆ ಇರೋದು, ಸೆಲ್ಫ್ ಕೇರ್ ಇಂದ ಆಚೆ ಬಂದಿದ್ದಾಗಿರ್ಬಹುದು. ಇದು ಕೂಡ ಡಿಸ್ಕನೆಕ್ಟೆಡ್ ಫ್ರಮ್ ದ ಬಾಡಿ, ಈ ಒಂದು ಕನೆಕ್ಷನ್ ಇದು ಕೂಡ ನಮ್ಗೆ ಫೆಮಿನೈನ್ ಎನರ್ಜಿನ ಬ್ಲಾಕೇಜಸ್ ಮಾಡಿರುತ್ತೆ. ಓಕೆ, ದೆನ್ ಗಿಲ್ಟಿ. ಇಫ್ ಯು ಆರ್ ಫೀಲಿಂಗ್ ಗಿಲ್ಟಿ, ಆಯ್ತಾ, ಅಯ್ಯೋ ಹಂಗಾಯ್ತಾ ಹಿಂಗಾಯ್ತಾ ಅಲ್ವಾ, ಮೊನ್ನೆ ಒಬ್ರು ಮೆಸೇಜ್ ಮಾಡಿದ್ರು ಇಲ್ಲ ನಮ್ ಗ್ರೂಪ್ ಅವರು, ರೈಟ್? ನಂಗೆ ಕೆಟ್ಟ ಕನ್ಸ್ ಬಿತ್ತು, ನಾನು ಚೀರ್ಕೊಂಡ್ಬಿಟ್ಟೆ, ನನ್ ಮಗುಗೆ ಏನಾದ್ರು ತೊಂದ್ರೆ ಆಗುತ್ತಾ? ಓಕೆ, ಯು ಆರ್ ಫೀಲಿಂಗ್ ಗಿಲ್ಟಿ ಸ್ವಲ್ಪ, ಅದು ಓಕೆ, ಬಟ್ ಡೋಂಟ್ ಫೀಲ್ ಇಟ್ ಲಾಂಗರ್ ಟೈಮ್, ಆಯ್ತಾ? ಸೊ ನಿಮ್ಗೆ ಯಾವಾಗ ಭಯ ಆಗುತ್ತಾ, ಕೋಪ ಬರುತ್ತಾ, ಬೇಜಾರಾಗುತ್ತಾ, ಅದೆಲ್ಲ ಮಗುಗೆ ಖಂಡಿತ ಎಫೆಕ್ಟ್ ಮಾಡುತ್ತೆ. ಬಟ್ ನಾಟ್ ಫಾರ್ ತುಂಬಾನೇ ಅಲ್ಲ, ಆಯ್ತಾ? ನಾನು ಅವಾಗ್ಲೇ ಫಸ್ಟೇ ಹೇಳಿದೀನಿ, ಅಲ್ಲಿ ಒಂದು ಬ್ಯಾರಿಯರ್ ಇರುತ್ತೆ, ಒಂದು ಮೆಂಬ್ರೇನ್ ಇರುತ್ತೆ, ಒಂದು ಫಿಲ್ಟರ್ ಇರುತ್ತೆ. ಮಗುವಿಗೆ ಎಲ್ಲದನ್ನು ಡೈರೆಕ್ಟ್ಲಿ ಅದೇ ತರ ಪಾಸ್ ಮಾಡಲ್ಲ. ಇದು ನೇಚರ್ ಮಾಡಿರುವಂತಹ ಪ್ರೊಟೆಕ್ಟಿವ್ ಲೇಯರ್ ಅದು. ಓಕೆ, ಮೇ ಬಿ ಮೆಮ್ರೇನ್ ಆಗಿರಬಹುದು, ಅಥವಾ ಕಾಣದೇ ಇರುವಂತಹ ಶಕ್ತಿನೇ ಕಾಪಾಡುತ್ತೆ ಅಂತಾನೆ ಅನ್ಕೊಳ್ಳಿ, ಆಯ್ತಾ? ಸೊ ಅಲ್ಲಿ ಒಂದು ಫಿಲ್ಟರ್ ಇದೆ, ಅದು ಎಲ್ಲದನ್ನು ಹಾಗೆ ಹೋಗಕ್ ಬಿಡಲ್ಲ, ಆಯ್ತಾ? ನಮ್ ಕಾರ್ಟಿಸಾಲ್ ಲೆವೆಲ್ ಯಾವಾಗ ಜಾಸ್ತಿ ಆಗುತ್ತೆ, ನಮ್ಗೆ ಸ್ಟ್ರೆಸ್ ಜಾಸ್ತಿ ಆದಾಗ, ಡಿಪ್ರೆಷನ್ ಆದಾಗ, ನಮ್ಗೆ ಬೇಜಾರಾದಾಗ, ಕೋಪ ಬಂದಾಗ, ಕಿರ್ಚಾಡ್ದಾಗ, ಕೂಗಾಡ್ದಾಗ, ಇವಾಗೆಲ್ಲ ಕಾರ್ಟಿಸಾಲ್ ಲೆವೆಲ್ ಜಾಸ್ತಿ ಆಗುತ್ತೆ. ಅದು ನಿಮ್ಗೆ ಗೊತ್ತಿರೋದು. ಆಮೇಲೆ ಯಾವಾಗ ಕಾರ್ಟಿಸಾಲ್ ಲೆವೆಲ್ ಜಾಸ್ತಿ ಆಗುತ್ತೆ, ಪ್ರೆಗ್ನೆನ್ಸಿ ಹಾರ್ಮೋನ್ಸ್ ಏನು, ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್ ಅದೆಲ್ಲಾನು, ರೈಟ್? ಬಿಟಾ HCG ಆಗಿರ್ಬೋದು. ಸೊ ಇದೆಲ್ಲಾನು ಏನಾಗುತ್ತೆ, ಸಪೋರ್ಟ್ ಮಾಡೋದು
ಕಡಿಮೆ ಆಗುತ್ತೆ ಆಯ್ತಾ. ಅದರ ಪ್ರಮಾಣಗಳು ಕಮ್ಮಿ ಆಗುತ್ತೆ ಯಾವಾಗ ಕಾರ್ಟಿಸೋಲ್ ಲೆವೆಲ್ ಜಾಸ್ತಿ ಆಗುತ್ತೋ ಅವಾಗ. ಅದಕ್ಕೆ ಯಾವಾಗ ಹೈಪೋಥಲಾಮಸ್ ಪಿಟ್ಯೂಟರಿ ಆಕ್ಸೆಸ್ ಇದರಿಂದ ನಮ್ಮ ಕಾರ್ಟಿಸೋಲ್ ಲೆವೆಲ್ ಜಾಸ್ತಿ ಆದಾಗೆಲ್ಲ ಸ್ಟ್ರೆಸ್ ಹಾರ್ಮೋನ್ಸ್ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ. ಅದನ್ನ ರಿಡ್ಯೂಸ್ ಮಾಡ್ಬೇಕು ಅಂದ್ರೆ ನೀವು ಗಿಲ್ಟಿ ಫೀಲ್ ಆಗ್ಬಾರ್ದು. ಎಷ್ಟಾಗುತ್ತೋ ಅಷ್ಟು ಇಟ್ಸ್ ಓಕೆ, ಅಕ್ಸೆಪ್ಟ್ ಆಯ್ತಾ. ಕೆಲವೊಂದ್ಸರಿ ಕೋಪ ಮಾಡ್ಕೊಂಡ್ರ, ಕೆಲವೊಂದ್ಸರಿ ಬೇಜಾರ್ ಮಾಡ್ಕೊಂಡ್ರ, ಕೆಲವೊಂದ್ಸರಿ ಕಿಚ್ಚಾಡಿದ್ರ, ಕೂಗಾಡಿದ್ರ, ಓಕೆ, ಅದಾಯ್ತು ಹೋಯ್ತು ಆಯ್ತಾ. ನಿಮ್ಮ ಸಿಚುಯೇಷನ್ ನಿಮ್ಮ ಕಂಟ್ರೋಲ್ ಅಲ್ಲಿ ಇರ್ಲಿಲ್ಲ, ಅದ್ರಲ್ಲೂ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರೋದ್ರಿಂದ ಅಂದ್ರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ವಲ್ಪ ಏರುಪೇರು ಆಗ್ತಾನೆ ಇರುತ್ತೆ. ಆದ್ರಿಂದ ನಮ್ಗೆ ಸ್ವಲ್ಪ ಒಂದೇ ಸರಿ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋದ್ರು ಹೋಗಬಹುದು. ಬಟ್ ಇಟ್ಸ್ ಓಕೆ, ಅಕ್ಸೆಪ್ಟ್ ಆಯ್ತಾ. ಓಕೆ, ನಂದು ಫಾಲ್ಟ್ ಇತ್ತು, ನಾನು ಈ ತರ ಮಾಡ್ಬಾರ್ದಿತ್ತು, ಮಾಡ್ಬಿಟ್ಟೆ, ಅಕ್ಸೆಪ್ಟ್ ಮಾಡಿ. ಎಲ್ಲಿ ಅದನ್ನ ಮಗುಗೂ ಹೇಳ್ಬೇಕು ಆಯ್ತಾ. ಇದನ್ನ ಮಗು ಕನ್ವೆ ಮಾಡ್ಬೇಕು. ಗರ್ಭ ಸಂವಾದ ಹೀಗೆ ತಾನೇ ಮಾಡೋದು. ಸೊ ಐ ಆಮ್ ಕವರಿಂಗ್ ಸಮ್ ಆಫ್ ದಿ ಟಾಪಿಕ್ಸ್ ಎಲ್ಲ ಮಿಕ್ಸ್ ಆಗಿ ಕವರ್ ಮಾಡ್ತಾ ಇದ್ದೀನಿ, ಓಕೆನಾ. ಸೊ ದ ಪಾಯಿಂಟ್ ಈಸ್ ಏನು, ಕಾರ್ಟಿಸೋಲ್ ಲೆವೆಲ್ ಕಮ್ಮಿ ಮಾಡ್ಬೇಕು, ಗಿಲ್ಟಿ ಕಮ್ಮಿ ಮಾಡ್ಬೇಕು ಆಯ್ತಾ. ಯಾಕಂದ್ರೆ ಗಿಲ್ಟಿ ಈಸ್ ಬ್ಲಾಕಿಂಗ್ ದ ಫೆಮಿನೈನ್ ಎನರ್ಜಿ ಅಲ್ವಾ. ನಮಗೆ ಸ್ತ್ರೀ ಶಕ್ತಿ ಬೇಕು ಮಗುಗೆ ನರ್ಚರ್ ಮಾಡೋಕೆ, ಪ್ರೊಟೆಕ್ಟ್ ಮಾಡೋಕೆ, ಕೇರ್ ಮಾಡೋಕೆ. ಸೊ ನೀವು ಗಿಲ್ಟಿ ಫೀಲ್ ಆಗ್ತಾ ಇದ್ದಾಗ ಏನಾಗುತ್ತೆ, ನೀವು ಮಗುಗೆ ಕೇರ್ ಮಾಡೋಕೆ, ನರ್ಚರ್ ಮಾಡೋಕೆ ಆಗಲ್ಲ, ಮಗುವಿನ ಬಗ್ಗೆ ಗಮನ ಕೊಡೋಕೆ ಆಗೋದಿಲ್ಲ ಆಯ್ತಾ. ಅದಕ್ಕೆ ಏನ್ ಮಾಡ್ಬೇಕು, ಗಿಲ್ಟಿ ಫೀಲ್ ಆಗ್ಬಾರ್ದು ಆಯ್ತಾ. ಓಕೆ, ಫಸ್ಟ್ ಒಂದೊಂದ್ಸರಿ ಹಂಗಾಗುತ್ತೆ, ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಫಸ್ಟ್ ಸ್ಟೆಪ್. ದೆನ್ ಮಗುಗೆ ಕನ್ವೆ ಮಾಡಿ ಆಯ್ತಾ. ಏನಾಯ್ತು, ಹೇಗಾಯ್ತು, ಯಾಕಾಯ್ತು, ಆ ತರ ಸಿಚುವೇಶನ್ ಯಾಕೆ ಬಂತು, ನನ್ ತಪ್ಪಿತ್ತ, ಮುಂದಿನವ್ರದ್ದು ಎದುರುಗಡೆ ಇರೋರ್ ತಪ್ಪಿತ್ತ, ಅದೆಲ್ಲಾನು ಮಗುಗೆ ಹೇಳಿ ಆಯ್ತಾ. ಸೊ ಸಮರ್ಥನೆ ಮಾಡ್ಕೊಳ್ಳಿ, ಇಲ್ಲ ಈ ತರ ಆಯ್ತು ಆಯ್ತು, ಬಟ್ ನಾನ್ ಇನ್ಮುಂದೆ ಈ ತರ ಮಾಡಲ್ಲ. ನಾನ್ ಇನ್ಮುಂದೆ ಗೊತ್ತಿದ್ದೋ ಗೊತ್ತಿಲ್ದೇನೋ ಆ ತರ ನೆಗೆಟಿವ್ ಸಿಚುಯೇಷನ್ಸ್, ಕಾನ್ವರ್ಸೇಷನ್ ಇದ್ರಲ್ಲೆಲ್ಲ ಇನ್ವಾಲ್ವ್ ಆಗ್ಬಿಟ್ಟೆ, ನನ್ಗೆ ಕೋಪ ಬಂತು, ಬೇಜಾರಾಯ್ತು, ಸಿಟ್ ಬಂತು, ಅಥವಾ ಚೀರಾಡ್ದೆ, ಕೂಗಾಡ್ದೆ, ಬೇಜಾರ್ ಮಾಡ್ಕೊಂಡೆ, ಅತ್ತೆ, ಇದೆಲ್ಲಾನು ಆಯ್ತು. ಓಕೆ, ಐ ಆಮ್ ಟೆಲಿಂಗ್ ಯು ಹೇಗೆ ನೆಗೆಟಿವ್ಸ್ ನ ಹ್ಯಾಂಡಲ್ ಮಾಡ್ಬೇಕು ಅಂತ ಹೇಳಿ. ಸೊ ಇದೆಲ್ಲಾನು ಆಯ್ತು, ಇಟ್ಸ್ ಓಕೆ. ಬಟ್ ನಾವ್ ಆಯ್ತಾ, ಇವಾಗ ಟ್ರಾನ್ಸಿಷನ್ ಪೀರಿಯಡ್, ಮಗುಗೂ ಕೂಡ ನಿಮ್ ಜೊತೆನೆ ಕೋಪನೂ ಬಂದಿರುತ್ತೆ, ಬೇಜಾರು ಆಗಿರುತ್ತೆ, ಎಲ್ಲಾನು ಆಗಿರುತ್ತೆ. ಬಟ್ ಇವಾಗ ಫಸ್ಟ್ ಅದನ್ನ ಕಾಮ್ ಡೌನ್ ಮಾಡ್ತಾ ಇದ್ದೀರಾ, ಯು ಆರ್ ಅಕ್ಸೆಪ್ಟಿಂಗ್, ಆಮೇಲೆ ಕನ್ವಿನ್ಸಿಂಗ್, ದೆನ್ ಏನ್ ಮಾಡ್ತೀರಾ, ಮಗುಗೆ ಕನ್ವೆ ಮಾಡ್ತೀರಾ. ಇಟ್ಸ್ ಓಕೆ, ಇದೆಲ್ಲಾನು ಏನಾಗಿತ್ತು ಅದೆಲ್ಲ ಆಯ್ತು, ಇಟ್ ವಾಸ್ ಔಟ್ ಆಫ್ ಕಂಟ್ರೋಲ್, ಬಟ್ ಇವಾಗಿಂದ ನಾನು ಅದನ್ನೆಲ್ಲ ಬಿಡ್ತೀನಿ ಆಯ್ತಾ. ಐ ಟ್ರೈ ಟು ಎರಾಡಿಕೇಟ್ ದಟ್, ಅದನ್ನೆಲ್ಲ ಬಿಟ್ಟು ನಿನ್ನ ಕಡೆ ಕಾನ್ಸಂಟ್ರೇಟ್ ಮಾಡ್ತೀನಿ. ಐ ಆಮ್ ಸಾರಿ. ಈಗ ಓಪನ್ ಮಧ್ಯದಲ್ಲಿ ಬರುತ್ತೆ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ನನಗೆ ಗೊತ್ತಿರ್ಲಿಲ್ಲ ಈ ತರ ಎಲ್ಲ ಆಗೋಯ್ತು, ಐ ಲವ್ ಯು, ಓಕೆ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಥ್ಯಾಂಕ್ ಯು, ನೀನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಕ್ಕೆ, ನನ್ನ ಸಿಚುವೇಶನ್ ನೀನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಕ್ಕೆ, ಅರ್ಥ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆಯ್ತಾ. ದೆನ್ ಐ ಲವ್ ಯು. ಇದನ್ನ ನೀವು ನಿಮ್ಮ ಮಗುಗೆ ಮತ್ತೆ ಮತ್ತೆ ಹೇಳ್ತಾ ಇರ್ಬೇಕು ಆಯ್ತಾ. ಅಂದ್ರೆ ಇದೆಲ್ಲಾನು ಆಯ್ತು, ಆದ್ರೂನು ನಾನು ನಿನ್ನನ್ನ ಪ್ರೀತಿಸ್ತೀನಿ, ನಂಗೆ ಗೊತ್ತು ನೀನು ಕೂಡ ನನ್ನನ್ನ ಅಕ್ಸೆಪ್ಟ್ ಮಾಡ್ಕೊಂತೀಯ, ಪ್ರೀತಿಸ್ತೀಯ ಅಲ್ವಾ. ಸೊ ದೆನ್ ಯು ಫೀಲ್ ಲೈಕ್ ಓಕೆ, ಗಿಲ್ಟಿಯಿಂದ ಹೊರಗಡೆ ಬಂದಿರೋ ತರ ಅಲ್ವಾ. ಸೊ ಅದಕ್ಕೋಸ್ಕರನೇ ಯಾವಾಗ್ಲೂ ಈ ತರ ಏನಾದ್ರೂ ನೆಗೆಟಿವ್ಸ್ ಆದ್ರೆ ನಿಮ್ಮ ಲೈಫಲ್ಲಿ, ಅದರಿಂದ ಮಗುಗೆ ಫಸ್ಟ್ ಅಕ್ಸೆಪ್ಟ್ ಮಾಡ್ಕೊಳ್ಳುವಂಥದ್ದನ್ನ ಕಲ್ಸಿ. ನೀವೇನ್ ಮಾಡ್ತಿರೋ ಮಗುನು ಹಂಗೆ ಮಾಡುತ್ತೆ ಆಯ್ತಾ. ಅದು ನಿಮ್ಮ ತಲೆಯಲ್ಲಿ ಇರ್ಬೇಕು ಯಾವಾಗ್ಲೂ. ಅಂದ್ರೆ ನಿಮ್ಗೆ ಖುಷಿ ಆದಾಗ ಅದಕ್ಕೆ ಖುಷಿ ಆಗುತ್ತೆ, ನಿಮ್ಗೆ ಬೇಜಾರಾದಾಗೂ ಬೇಜಾರಾಗುತ್ತೆ, ಅದು ಎಲ್ಲರಿಗೂ ಗೊತ್ತು ಅಲ್ವಾ. ಅದೇ ಹೇಗೆ ಅದರಿಂದ ಹೊರಗ್ ಬರೋದು, ಈ ಗಿಲ್ಟಿಯಿಂದ ಹೊರಗ್ ಬರೋದು ಈ ಸ್ಟೆಪ್ಸ್ ಇಂದ. ಫಸ್ಟ್ ಅಕ್ಸೆಪ್ಟ್ ಮಾಡಿ, ಆಮೇಲೆ ಮಗುಗೆ ಕನ್ವಿನ್ಸ್ ಮಾಡಿ, ಕನ್ವೆ ಮಾಡಿ, ಆಮೇಲೆ ಗ್ರಾಟಿಟ್ಯೂಡ್ ಫೀಲ್ ಮಾಡಿ ಮಗುಗೆ ಲಾಸ್ಟ್ ಅಲ್ಲಿ ಪ್ರೀತಿ ತುಂಬಿಸಿ. ಯು ಆರ್ ಸ್ಟ್ರಾಂಗ್, ಯು ಆರ್ ಬ್ಯೂಟಿಫುಲ್, ಯು ಆರ್ ಇಂಟೆಲಿಜೆಂಟ್, ರೈಟ್. ಆಮೇಲೆ ನಾನು ಕೂಡ ಅಷ್ಟೇ, ನಾನು ಕೂಡ ಸ್ಟ್ರಾಂಗ್, ಬ್ಯೂಟಿಫುಲ್, ಇಂಟೆಲಿಜೆಂಟ್. ಸೊ ಇದೆಲ್ಲಾನು ಸೆಲ್ಫ್ ಲವ್, ಸೆಲ್ಫ್ ಕೇರ್ ಇದೆಲ್ಲಾನು ನಿಮ್ಗೂ ಕೂಡ ಬರ್ಬೇಕು, ಅವಾಗ ನಿಮ್ಮ ಎನರ್ಜಿ ಹೈ ಆಗಿರುತ್ತೆ, ಓಕೆನಾ. ದೆನ್ ನಿಮ್ಗೆ ಓವರ್ ಗಿವಿಂಗ್ ಮತ್ತೆ ಡಿಸ್ಕನೆಕ್ಟೆಡ್ ಫ್ರಮ್ ದ ಬಾಡಿ ಇದೆಲ್ಲಾನು ಕಮ್ಮಿ ಆಗಿ ಫೆಮಿನಿಯನ್ ಎನರ್ಜಿ ಚೆನ್ನಾಗಿ ಬ್ಲಾಕೇಜಸ್ ಇಲ್ದಂಗೆ ವರ್ಕ್ ಆಗ್ತಾ ಹೋಗುತ್ತೆ, ಓಕೆ. ಸೊ ಫೆಮಿನನ್ ಎನರ್ಜಿ ಬ್ಲಾಕೇಜ್ ಇದ್ದ ಏನಾಗುತ್ತೆ ಆಯ್ತಾ, ಯಾಕಿರ್ಬಾರ್ದು, ಯಾಕಿರ್ಬೇಕು ರೈಟ್. ಸೊ ಬ್ಲಾಕೇಜಸ್ ಇದ್ರೆ ಏನಾಗುತ್ತೆ, ಇವನ್ ಮಗುಗೂ ಕೂಡ ನೀವು ಆ ತರ ಪ್ಯಾಟ್ರನ್ಸ್ ನ ನೀವು ಪಾಸ್ ಮಾಡಿರ್ತೀರ, ಬ್ಲಾಕೇಜ್ ನ ಪಾಸ್ ಮಾಡಲ್ಲ, ಪ್ಯಾಟ್ರನ್
ಆಯ್ತಾ? ನೀವ್ ಹೇಗೆ ನಿಮ್ಮ ಥಾಟ್ ಪ್ಯಾಟರ್ನ್, ನಿಮ್ಮ ಆಲೋಚನಾ ಲಹರಿ ಏನಿರುತ್ತೆ ಅದೇ ತರ ಮಗುನು ಅದೇ ತರನೇ ಸೆಟ್ ಆಗ್ತಾ ಹೋಗಿರುತ್ತೆ. ಬಟ್ ನಮಗ್ ಗೊತ್ತಾಗಿರಲ್ಲ, ಯಾಕಂದ್ರೆ ಮಗು ಸೋಲ್ ಕಾನ್ಶಿಯಸ್ ಸ್ಟೇಟ್ ಅಲ್ಲಿ ಇರುತ್ತೆ. ನಾವು ಸಬ್ ಕಾನ್ಶಿಯಸ್ ಮೈಂಡ್ ಇಂದ ರೆಫರೆನ್ಸ್ ತಗೊಳ್ಳೋದು. ಬಟ್ ಅದಕ್ಕೆ ಈಗ ಖಾಲಿ ಹಾಳಿ ಅಲ್ವಾ? ಸೊ ಖಾಲಿ ಹಾಳೆಯಲ್ಲಿ ನೀವ್ ಏನ್ ಬರದ್ರುನು ಅದೇ, ಆಯ್ತಾ? ಒಂದು ಡಾಟ್ ಇಟ್ರು ಅದೇ ಕಾಣಿಸೋದು. ಸೊ ಇವಾಗ ಬ್ಯೂಟಿಫುಲ್ ಆಗಿ ಬರೀತಿರೋ ಅಥವಾ ಹಂಗೆ ಹೆಂಗ್ ಬೇಕ್ ಹಂಗೆ ಗೀಚಾಡ್ತಿರೋ ಅದು ನಿಮಗ್ ಬಿಟ್ಟಿದ್ದು ಅಲ್ವಾ? ಅದಕ್ಕೆ ರ್ಯಾಂಡಮ್ ಆಗಿ ಹೆಂಗ್ ಬೇಕ್ ಹಂಗೆ ಬರೆಯೋದ್ಕಿಂತ ಒಂದೊಂದೇ ಒಂದೊಂದೇ ಡಾಟ್ ನ ಕರೆಕ್ಟ್ ಆಗಿ ಇಡ್ತಾ ಹೋಗಿ, ದೆನ್ ಯು ಕ್ಯಾನ್ ಕನೆಕ್ಟ್ ದ ಡಾಟ್ಸ್ ಆಫ್ಟರ್ ಗಿವಿಂಗ್ ಬರ್ತ್. ಆಯ್ತಾ? ಮಗುಗೆ ಜನ್ಮ ಕೊಟ್ಮೇಲೆ ನೀವು ಡಾಟ್ಸ್ ಎಲ್ಲ ಕನೆಕ್ಟ್ ಮಾಡ್ಬೋದು. ಬ್ಯೂಟಿಫುಲ್ ಡಾಟ್ಸ್, ಕಲರ್ಫುಲ್ ಡಾಟ್ಸ್ ಇರ್ಬೇಕು. ಅದಕ್ಕೆ ಫೆಮಿನನ್ ಎನರ್ಜಿ ಬ್ಲಾಕೇಜ್ ಇದ್ದಾಗ ಏನಾಗುತ್ತೆ, ನಿಮ್ಗೆ ಇದನ್ನ ಬ್ಯೂಟಿಫುಲ್ಲಿ ಡಿಸೈನ್ ಮಾಡೋದಕ್ಕೆ ಆಗೋದಿಲ್ಲ. ಆಯ್ತಾ? ರ್ಯಾಂಡಮ್ ಆಗಿ ಮಾಡ್ತಾ ಹೋಗ್ತೀರಾ. ಹೌದು ತಾನೇ? ಇದೆಲ್ಲ ಆಲ್ ದೀಸ್ ಥಿಂಗ್ಸ್ ಆರ್ ಶೋಯಿಂಗ್ ಅಲ್ವಾ? ಗಿಲ್ಟಿ ಇದ್ದಾಗ ಅಥವಾ ನಿಮ್ಗೆ ದೇಹದ ಬಗ್ಗೆ ಅಷ್ಟೊಂದು ಪ್ರೀತಿ ಇಲ್ದಾಗ ಏನಾಗುತ್ತೆ, ಯು ಸ್ಟಾರ್ಟ್ ನೆಗ್ಲೆಕ್ಟಿಂಗ್. ಇದೆಲ್ಲ ಒಂದಕ್ಕೊಂದು ಇಂಟರ್ ಕನೆಕ್ಟೆಡ್ ಅಲ್ವಾ? ಭಾವನೆಗಳು ಹೇಗಿರುತ್ತೋ ಅದೇ ರೀತಿ ನಮ್ಮ ದೇಹ ಕೂಡ ಹಂಗೆ ಚೇಂಜ್ ಆಗ್ತಾ ಹೋಗಿರುತ್ತೆ. ನೀವು ಗಿಲ್ಟಿ ಫೀಲ್ ಆಗ್ತಾ ಇದ್ರೆ, ಇಲ್ಲ ಬೇಜಾರಾಗ್ತಾ ಇದ್ರೆ, ಏನಕ್ಕೂ ಇಂಟ್ರೆಸ್ಟ್ ಇಲ್ಲ ಅಂದ್ರೆ, ಯು ಡೋಂಟ್ ಟೇಕ್ ಕೇರ್ ಆಫ್ ಯುವರ್ ಬಾಡಿ ಅಲ್ವಾ? ಸೊ ಅದಕ್ಕೋಸ್ಕರನೇ ಇದರಿಂದ ಯು ಶುಡ್ ಕಮ್ ಔಟ್ ಆಫ್ ಆಲ್ ದೀಸ್ ಬ್ಲಾಕೇಜಸ್. ದೆನ್ ಫೆಮಿನನ್ ಎನರ್ಜಿ ಕ್ವಾಲಿಟೀಸ್ ಏನಿದೆ? ಓಕೆ, ಇಟ್ ಇಸ್ ಸಾಫ್ಟ್ನೆಸ್, ಕ್ರಿಯೇಟಿವಿಟಿ, ಇಂಟ್ಯೂಷನ್. ಓಕೆ, ಇದೆಲ್ಲಾನು ಫೆಮಿನೈನ್ ಎನರ್ಜಿ ಕ್ವಾಲಿಟೀಸ್. ಆಯ್ತಾ? ಅಂದ್ರೆ ಸಾಫ್ಟ್ ಆಗಿರೋದು, ಮೃದುವಾಗಿರೋದು, ಸೊ ಮೃದುವಾದ ಮನಸ್ಥಿತಿ ಎಲ್ಲ ಹೇಳ್ತಾರಲ್ವಾ, ಹಂಗೆ ಇದೆಲ್ಲಾನು ಫೆಮಿನೈನ್ ಎನರ್ಜಿಯ ಕ್ವಾಲಿಟೀಸ್. ಸಾಫ್ಟ್ನೆಸ್ ಆಗಿರ್ಬೋದು, ಸಾಫ್ಟ್, ಸ್ಮೂತ್, ಲವಿಂಗ್, ಕೇರಿಂಗ್, ಇದೆಲ್ಲಾನು. ಓಕೆ, ಅಂಡ್ ದೆನ್ ಕ್ರಿಯೇಟಿವಿಟಿ. ಅವತ್ತೇ ಹೇಳ್ದೆ ನಾನು, ಸ್ಯಾಕ್ರಲ್ ಚಕ್ರ ಅಂತ ಬಂದಾಗ ಅಂದ್ರೆ ಸ್ವಾದಿಷ್ಠಾನ ಚಕ್ರ ಅದೆಲ್ಲಿರುತ್ತೆ, ನಮ್ಮ ಗರ್ಭಾಶಯದ ಹತ್ತಿರನೇ ಅದೇ ಪ್ಲೇಸ್ ಅಲ್ಲೇ. ಆಯ್ತಾ? ಒಂದು ಸರ್ಕಲ್ ಅಂತ ತಗೊಂಡ್ಬಿಡಿ, ಅದು ಸುತ್ತ ಸರ್ಕಂಫರೆನ್ಸ್ ಎಲ್ಲ ಏನೇನ್ ಪಾರ್ಟ್ಸ್ ಕವರ್ ಆಗಿದೆಯೋ ಅದೆಲ್ಲ, ಬ್ಲಾಡರ್ ಆಗಿರ್ಬೋದು, ಕಿಡ್ನಿ ಆಗಿರ್ಬೋದು, ಇದೆಲ್ಲಾನು ಒಂದು ಸರ್ಕಲ್ ಅಲ್ಲಿ ಬರುತ್ತೆ. ಓಕೆ, ನಮ್ಮ ಗರ್ಭಾಶಯ ಕೂಡ ಅಲ್ಲೇ ಇರೋದು. ಸೊ ನಮ್ಮ ಮಗು ಕೂಡ ಅಲ್ಲೇ ಬೆಳೀತಾ ಇರೋದು. ಇಲ್ಲಿ ಇಟ್ ಈಸ್ ರಿಲೇಟೆಡ್ ಟು ವಾಟರ್ ಎಲಿಮೆಂಟ್, ನಾವೆಲ್ಲ ನೋಡಿದ್ವಿ ಅಲ್ವಾ? ಸೊ ಯಾವಾಗ ನಮ್ಮ ಕ್ರಿಯೇಟಿವಿಟಿ ಜಾಸ್ತಿ ಇರುತ್ತೋ ಅವಾಗ ನಾವು ಫೆಮಿನೈನ್ ಎನರ್ಜಿ ಮೇಲೆ ವರ್ಕ್ ಮಾಡ್ತಾ ಇದೀವಿ ಅಂತ. ಅಂಡ್ ವೆನ್ ವಿ ಆರ್ ವರ್ಕಿಂಗ್ ಆನ್ ಫೆಮಿನೈನ್ ಎನರ್ಜಿ, ನಮ್ ಕ್ರಿಯೇಟಿವಿಟಿ ಜಾಸ್ತಿ ಆಗುತ್ತೆ. ದೇ ಬೋತ್ ಆರ್ ಇಂಟರ್ ರಿಲೇಟೆಡ್. ಆಯ್ತಾ? ಅದಕ್ಕೆ ನೀವು ಕ್ರಿಯೇಟಿವಿಟಿ ಮೇಲೆ ವರ್ಕ್ ಮಾಡ್ತಾ ಹೋಗ್ಬೇಕು. ಅದ್ ಹೇಗೆ ಅಂತ ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಓಕೆ, ಮತ್ತೆ ಇಂಟ್ಯೂಷನ್ ಅಂತಂದ್ರೆ ಒಂಥರ ನೆಕ್ಸ್ಟ್ ಆಗೋದು ಗೊತ್ತಾಗೋದು, ಅಥವಾ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ಗೊತ್ತಾಗೋದು. ಇದು ಫಸ್ಟ್ ಸ್ಟೆಪ್ ಅದ್ರದ್ದು. ಇಂಟ್ಯೂಷನ್ ಅಂದ್ರೆ ಎಲ್ಲರೂ ಏನ್ ಅನ್ಕೊಂತಾರೆ, ಪೂರ್ತಿ ಸಿಕ್ಸ್ತ್ ಸೆನ್ಸ್, ನೆಕ್ಸ್ಟ್ ಆಗೋದೆಲ್ಲ ಗೊತ್ತಾಗುತ್ತೆ, ಕಣ್ಮುಚ್ಕೊಂಡ್ರು ಗೊತ್ತಾಗುತ್ತೆ, ರೈಟ್? ಸೊ ಇದೆಲ್ಲಾನು ಇಂಟ್ಯೂಷನ್ ಅಂತ ಹೇಳ್ತಾ ಹೋಗ್ತಾರೆ. ಬಟ್ ಫಸ್ಟ್ ಸ್ಟೆಪ್ ಆಫ್ ಇಂಟ್ಯೂಷನ್ ಇಸ್ ವೆದರ್ ಇಟ್ ಈಸ್ ರೈಟ್ ಆರ್ ರಾಂಗ್. ಆಯ್ತಾ? ಮೊನ್ನೆ ಯಾರೋ ಹೇಳ್ತಾ ಇದ್ರು ಅಲ್ವಾ, ನಮ್ಮ ಅತ್ತೆ ಮನೇಲಿ ಒಂಥರ ಹೇಳ್ತಾರೆ, ಅಮ್ಮನ ಮನೇಲಿ ಒಂಥರ ಹೇಳ್ತಾರೆ, ನಂಗೆ ಗೊತ್ತಾಗ್ತಾ ಇಲ್ಲ ಯಾರ್ ಮಾತ್ ಕೇಳ್ಬೇಕು ಅಂತ ಹೇಳ್ಬಿಟ್ಟು ಅಲ್ವಾ? ಸೊ ಅದೇ ತರ ಎಷ್ಟು ಜನಕ್ಕಾಗಿರುತ್ತೆ, ಯಾರ್ಯಾರಿಗಾಗಿದೆ ಇದೆಲ್ಲ ಅಲ್ವಾ? ಸೊ ಅಮ್ಮನೇ ಒಂಥರ ಹೇಳ್ತಾ ಇರ್ತಾರೆ, ಗಂಡನೇ ಒಂಥರ ಹೇಳ್ತಾರೆ, ಅತ್ತೆನೇ ಒಂಥರ ಹೇಳ್ತಾರೆ, ಮಾವನೇ ಒಂಥರ, ಅಪ್ಪನೇ ಒಂಥರ. ಸೊ ಇದೊಂಥರ ಇಂಬ್ಯಾಲೆನ್ಸ್ ಸ್ಟೇಟ್. ಸೊ ನೀವೇ ಹೇಳಿ, ಯಾರ್ ಮಾತನ್ನ ನಾವು ಕೇಳಬೇಕು, ರೈಟ್? ದಿಸ್ ಇಸ್ ಆಲ್ಸೋ ಲೈಕ್ ಸೆಟ್ಟಿಂಗ್ ಬೌಂಡ್ರೀಸ್ ನ ಇದ್ ಮಾಡೋದು ಕಲಿಯೋದೇ ನಾವ್ ಇವಾಗ. ಹಂಗ್ ನೋಡಿದ್ರೆ ಇಲ್ಲಿ ತನಕ ಇಟ್ ವಾಸ್ ನಾಟ್ ಆಬ್ವಿಯಸ್ ಅಲ್ವಾ? ಬಟ್ ಇವಾಗ ಇಟ್ ಇಸ್ ದ ಮ್ಯಾಟರ್ ಆಫ್ ಮಗು ಅಲ್ವಾ? ಮಗುವಿನ ವಿಷಯಕ್ಕೆ ಬಂದಾಗ ನಮ್ಮ ಸ್ಟೆಪ್ಪೇ ಅಲ್ಟಿಮೇಟ್ ಆಗಿರ್ಬೇಕು ಅಲ್ವಾ? ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ವಿ ಶುಡ್ ಟೇಕ್ ಆಕ್ಷನ್. ಆಯ್ತಾ? ಅವ್ರು ಹೇಳ್ದಂಗ್ ಕೇಳದ, ಇವ್ರು ಹೇಳ್ದಂಗ್ ಕೇಳದ, ಅದೆಲ್ಲ ಬಿಟ್ಬಿಟ್ಟು ನಿಮಗೆ ಯಾವ್ದು ಸರಿ ಅನ್ನೋದು ಗೊತ್ತಾಗ್ತಾ ಹೋಗ್ಬೇಕು. ಡಿಸಿಷನ್ ಮೇಕಿಂಗ್ ಪವರ್ ಬರ್ತಾ ಹೋಗ್ಬೇಕು ಅಲ್ವಾ? ದಿಸ್ ಇಸ್ ದ ಫಸ್ಟ್ ಸ್ಟೆಪ್ ಆಫ್ ಇಂಟ್ಯೂಷನ್. ಓಕೆ, ಯಾವ್ದು ಸರಿ ಅನ್ನೋದು ಯಾವ್ದು ತಪ್ಪು ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಹೋಗ್ಬೇಕು. ಇದು ಇಲ್ಲಿಂದ ತುಂಬಾ ಕಡೆ ಪ್ಲೇ ಆಗ್ತಾ ಹೋಗುತ್ತೆ. ಓಕೆ, ಸ್ಕ್ಯಾನಿಂಗ್ ಹೋಗ್ಬೇಕಾ ಬೇಡ್ವಾ ಅಲ್ವಾ? ಸೊ ಅದನ್ನು ಕೂಡ ಒಬ್ರು ಕ್ವೆಶನ್ ಕೇಳಿದ್ರು, ಪ್ರತಿ ಸರಿ ಸ್ಕ್ಯಾನಿಂಗ್ ಮಾಡ್ಸೋದು ವೆದರ್ ಇಟ್ ಈಸ್ ಗುಡ್ ಆರ್ ಬ್ಯಾಡ್.
ಸೊ ಇದಕ್ಕೂ ಆನ್ಸರ್ ಎಲ್ಲರಿಗೂ ಅಪ್ಲೈ ಆಗತ್ತೆ, ಕೆಲವೊಬ್ರಿಗೆ ಡೌಟ್ ಇರ್ಬೋದು ಅಂತ ಹೇಳ್ತಾ ಇದ್ದೀನಿ. ಸೋನೋಗ್ರಫಿ ಇಸ್ ಸೇಫ್, ಆಯ್ತಾ, ಬಟ್ ಎಕ್ಸ್ರೇಸ್ ಆರ್ ನಾಟ್ ಸೇಫ್ ಇನ್ ಪ್ರೆಗ್ನೆನ್ಸಿ. ಅದು ತಲೆಯಲ್ಲಿರ್ಲಿ. ಮತ್ತೆ ಮಾಲ್ಗಳಲ್ಲೆಲ್ಲ ಒಳಗಡೆ ಎಂಟರ್ ಆಗ್ತಿರಲ್ಲ, ಅವಾಗ ಹಿಂಗ್ ಸ್ಕ್ಯಾನ್ ಮಾಡ್ತಾರಲ್ವಾ, ಅದು ಕೂಡ ಬೇಡ, ಅವ್ರಿಗೆ ಹೇಳಿದ್ರೆ ಮಾಡಲ್ಲ. ಓಕೆ, ಸೊ ಸೋನೋಗ್ರಫಿ ಇಸ್ ಅಬ್ಸಲ್ಯೂಟ್ಲಿ ಫೈನ್. ನೀವು ಪೂರ್ತಿ ವರ್ಷ ಪೂರ್ತಿ ಮಾಡಿಸಿದ್ರು ಏನು ತೊಂದರೆ ಇಲ್ಲ ಅಂತ ಹೇಳ್ತಾರೆ ಡಾಕ್ಟರ್ಸ್. ಓಕೆ, ಇಟ್ ಈಸ್ ಸೇಫ್. ಅದೇ ರೀತಿ ನಿಮ್ಗೆ ಗೊತ್ತಾಗ್ತಾ ಹೋಗ್ಬೇಕು ವಾಟ್ ಈಸ್ ರೈಟ್ ಆರ್ ರಾಂಗ್, ದಟ್ ಇಸ್ ದ ಇಂಟ್ಯೂಷನ್. ಓಕೆ, ಅಂಡ್ ದೆನ್ ಏನ್ ಮಾಡ್ಬೇಕು, ರಿಚುವಲ್ಸ್ ಏನೇನ್ ಮಾಡಿದ್ರೆ, ಏನ್ ಕೆಲಸಗಳ ಆಕ್ಟಿವಿಟೀಸ್ ಮಾಡಿದ್ರೆ ಫೆಮಿನೈನ್ ಎನರ್ಜಿ ಬ್ಲಾಕೇಜಸ್ ಎಲ್ಲ ಹೋಗಿ ಅದು ಕ್ಲಿಯರ್ ಆಗುತ್ತೆ. ಓಕೆ, ಸೊ ರಿಚುವಲ್ಸ್ ಏನಂದ್ರೆ ಜರ್ನಲಿಂಗ್, ನೀವು ಬರಿತಾ ಹೋಗ್ಬೇಕು. ಓಕೆ, ಇದು ಒಂದು ಟಾಸ್ಕ್ ಆಗಿ ತಗೊಳ್ಳಿ. ಇವತ್ತಿನಿಂದ ಏನ್ ಅನ್ಸುತ್ತೋ ನಿಮ್ಗೆ ಬಿಫೋರ್ ಗೋಯಿಂಗ್ ಟು ಬೆಡ್, ಅದ್ರಲ್ಲೂ ಗ್ರಾಟಿಟ್ಯೂಡ್ ಅದೆಲ್ಲ ಮಾಡಕ್ ಮುಂಚೆ. ಓಕೆ, ನಾನು ಇನ್ನ ರುಟೀನ್ ಕೊಟ್ಟಿಲ್ಲ ಅಲ್ಲ ನಿಮ್ಮೆಲ್ಲರಿಗೂ, ಮೇ ಬಿ ಸ್ನೇಹ ಅವ್ರಿಗೆ ಕೊಟ್ಟಿದ್ದೀನಿ. ಎಲ್ಲಾರ್ಗೂ ರುಟೀನ್ ನ ಕೊಡ್ತೀನಿ. ಅಂದ್ರೆ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಗೋವರೆಗೂ ಏನೇನ್ ಮಾಡ್ಬೇಕು, ಯಾವಾಗ ಏನೇನ್ ಮಾಡ್ಬೇಕು. ಓಕೆ, ಸ್ಮಾಲ್ ಸ್ಮಾಲ್ ಚಂಕ್ಸ್ ಆಗಿ ಡಿವೈಡ್ ಮಾಡ್ಬಿಟ್ಟು ನಾನು ಕೆಲವೊಂದು ಪ್ರಾಕ್ಟೀಸಸ್ ನ ಇನ್ಕ್ಲೂಡ್ ಮಾಡಿದ್ದೀನಿ. ಓಕೆ, ರೆಗ್ಯುಲರ್ ಬ್ಯಾಚ್ ಅಲ್ಲಿ ಇರೋರ್ಗೆ ಸಿಗುತ್ತೆ, ಬಟ್ ಇವಾಗ 5 ಡೇ ಸೆಷನ್ ಅಲ್ಲಿ ಅಟೆಂಡ್ ಮಾಡ್ತಾ ಇರೋರ್ಗೆ ಅದು ನೆಕ್ಸ್ಟ್ ನೀವು ರೆಗ್ಯುಲರ್ ಬ್ಯಾಚ್ ಬಂದಾಗ ಸಿಗುತ್ತೆ. ಓಕೆ, ಇಟ್ ಇಸ್ ನಾಟ್ ಇನ್ಕ್ಲೂಡೆಡ್ ಹಿಯರ್. ಓಕೆ, ಸೊ ಜರ್ನಲಿಂಗ್ ಮಾಡ್ತಾ ಹೋಗಿ. ರಾತ್ರಿ ಮಲ್ಗೋಕ್ ಮುಂಚೆ ಇನ್ನೇನ್ ಮಲ್ಗೋಕ್ ಹೋಗ್ತೀವಿ ಅಂದಾಗ ಏನೇನ್ ಆಯ್ತು, ಏನ್ ಚೆನ್ನಾಗ್ ಮಾಡ್ಕೋಬಹುದಿತ್ತು. ಓಕೆ, ಸೊ ಇವತ್ತಿನ ದಿನ ಏನೋ ಎಲ್ಲೋ ಒಂದ್ ಕಡೆ ಮಿಸ್ ಮಾಡಿರ್ತೀರ, ಎಲ್ಲೋ ಜಗಳನೋ ಇಲ್ಲ ಏನೋ ಒಂದು ಮಿಸ್ ಮಾಡಿರ್ತೀರ, ಹಂಗ ಆಗ್ಬಾರ್ದಿತ್ತು ಅಂತ ಅನ್ಸಿರುತ್ತೆ. ಓಕೆ, ಸೊ ಅದನ್ನ ನೀವು ಉಲ್ಟಾ ಮಾಡಿ ಬೇಕಾದ್ರೂ ಬರಿತಾ ಹೋಗ್ಬೋದು. ಇಲ್ಲ ಅಂದ್ರೆ ಇವಾಗ್ಲೇ ನಾನು ಹೇಳ್ದೆ, ಮಗುಗೆ ಈ ತರ ಹೇಳ್ತಾ ಹೋಗ್ತೀರಾ. ಫಸ್ಟ್ ಅಕ್ಸೆಪ್ಟ್ ಮಾಡ್ತೀರಾ, ಆಮೇಲೆ ಕನ್ವಿನ್ಸ್ ಮಾಡ್ತೀರಾ, ಕನ್ವೆ ಮಾಡ್ತೀರಾ, ಆಮೇಲೆ ಏನ್ ಮಾಡ್ತೀರಾ, ಯು ಫೀಲ್ ಗ್ರಾಟಿಟ್ಯೂಡ್. ದೆನ್ ಮಗುಗೆ ಅಫರ್ಮೇಶನ್ಸ್ ಹೇಳ್ತೀರಾ. ಓಕೆ, ಯು ಆರ್ ಸ್ಟ್ರಾಂಗ್, ಯು ಆರ್ ಬ್ಯೂಟಿಫುಲ್. ಅದೇ ತರ ನಾನು ಸ್ಟ್ರಾಂಗ್, ನಾನು ಬ್ಯೂಟಿಫುಲ್, ನಾನು ಒಳ್ಳೆಯವರು, ನಾನು ಒಳ್ಳೆಯವಳು, ನೀನು ಒಳ್ಳೆ ಅಲ್ವಾ. ಸೊ ಅದೇ ರೀತಿ ನಾವ್ ಏನಾಗಿರ್ತೀವೋ ನಮ್ಮ ಮಗು ಕಂಪ್ಲೀಟ್ಲಿ ನಮ್ಮ ಜೆರಾಕ್ಸ್ ಕಾಪಿ, ಕಾರ್ಬನ್ ಕಾಪಿ, ರೈಟ್. ಅದಕ್ಕೆ ಫಸ್ಟ್ ಯು ಫೀಲ್ ಸ್ಟ್ರಾಂಗ್, ಯು ಫೀಲ್ ಹ್ಯಾಪಿ, ಯು ಫೀಲ್ ಲೈಕ್ ಔಟ್ ಆಫ್ ಗಿಲ್ಟ್ ನೀವು ಬರ್ಬೇಕು, ಆಮೇಲೆ ಇದೆಲ್ಲಾನು ಮಾಡ್ಬೇಕು. ಸೊ ಬಿಫೋರ್ ಗೋಯಿಂಗ್ ಟು ಬೆಡ್ ಫರ್ಗೆಟ್ ಅಂಡ್ ಫರ್ಗಿವ್ ಅಂತಾನೆ ನಾನು ಹೇಳ್ತೀನಿ. ಓಕೆ, 2F ಕಾನ್ಸೆಪ್ಟ್, ಫರ್ಗೆಟ್ ಅಂಡ್ ಫರ್ಗಿವ್. ಏನ್ ಮಾಡ್ಬೇಕು, ಯಾವ್ದಾವ್ದನ್ನ ಮರಿಬೇಕು. ಫರ್ಗೆಟ್ ಅಂದ್ರೆ ಯಾವ್ದನ್ನ ಮರಿಬೇಕು ಅಂದ್ರೆ, ಕೆಟ್ಟದೇನಾದ್ರೂ ಆಗಿದ್ರೆ ಗೋ ಥ್ರೂ ಔಟ್ ದ ಡೇ, ಆಯ್ತಾ, ಎಲ್ಲ ಇಡೀ ದಿನ ಸ್ಕ್ಯಾನ್ ಮಾಡಿ ನೋಡಿ, ಏನಾದ್ರೂ ಕೆಟ್ಟದಾಗಿದ್ರೆ ಸಾರಿ. ಓಕೆ, ನಿಮಗೆ ನೀವು ಸಾರಿ ಕೇಳ್ತಿರೋ ಅಥವಾ ಎದುರುಗಡೆ ಇರೋ ಪರ್ಸನ್ಗೆ ಸಾರಿ ಕೇಳ್ತಿರೋ ಅಥವಾ ಇಬ್ರಿಗೂ ಕೇಳ್ಕೊಳ್ತಿರೋ, ಇಟ್ ಈಸ್ ವೆರಿ ನೀಡೆಡ್ ಅಲ್ವಾ. ಸೊ ನಮ್ಮನ್ನ ನಾವು ಕ್ಷಮಿಸೋದೇ ತುಂಬಾ ಕಷ್ಟ ಕೆಲವೊಂದ್ಸರಿ, ಆದ್ರೆ ಅದನ್ನ ಮಾಡ್ಬೇಕು. ಓಕೆ, ಸೊ ಗೋ ಥ್ರೂ ಔಟ್ ಅಂದ್ರೆ ಇಡೀ ದಿನದ ಬಗ್ಗೆ ಹೋಗಿ, ಎಲ್ಲಾದ್ರೂ ನಿಮ್ಗೆ ಓ ಇದು ನಮ್ಮ ಮಗುವಿಗೆ ಆಗದೆ ಇದ್ದಿದ್ದು, ನಾನು ಇದನ್ನ ಮಾಡ್ಬಿಟ್ಟೆ, ಆಯ್ತಾ. ಸೊ ಆತರ ಅನ್ಸಿದ್ರೆ ಫರ್ಗಿವ್, ಆಯ್ತಾ, ಫರ್ಗೆಟ್ ಅಬೌಟ್ ಇಟ್ ಅಂಡ್ ಫರ್ಗಿವ್. ಫಸ್ಟ್ ಫರ್ಗಿವ್ ಮಾಡಿ, ಆಯ್ತಾ, ಅದನ್ನ ಕ್ಷಮಿಸ್ಬಿಡಿ, ಆಮೇಲೆ ಮರ್ತ್ಬಿಡಿ. ಓಕೆನಾ. ದೆನ್ ಮರೆಯೋಕೆ ಅಷ್ಟು ಸುಲಭ ಆಗಿರಲ್ಲ ಕೆಲವೊಂದು, ಅದಕ್ಕೆ ರಿಪ್ಲೇಸ್ ಮಾಡ್ಬೇಕು, ಪಾಸಿಟಿವ್ ಇರೋದನ್ನ ಹೇಳ್ತಾ ಹೋಗ್ಬೇಕು, ಆಮೇಲೆ ಬರಿತಾ ಹೋಗಿ. ಪಾಸಿಟಿವ್ ಅಫರ್ಮೇಶನ್ಸ್ ಬರಿತಿರೋ ಅಥವಾ ಬೇರೆ ಏನಾದ್ರೂ ಬರಿತಿರೋ ಅದು ನಿಮಗ್ ಬಿಟ್ಟಿದ್ದು, ಬಟ್ ನಿಮ್ಮ ತಲೆಯಲ್ಲಿ ಏನ್ ಓಡ್ತಾ ಇದೆ, ಯಾವ್ದನ್ನ ನಾನು ಕರೆಕ್ಟ್ ಮಾಡ್ಕೋಬಹುದಿತ್ತು, ನಾನು ರಿಯಾಕ್ಟ್ ಮಾಡದ್ನ ಅಥವಾ ರೆಸ್ಪಾಂಡ್ ಮಾಡದ್ನ. ಓಕೆ, ಕೆಲವೊಂದ್ ಸಿಚುಯೇಷನ್ಸ್ ಬರುತ್ತೆ, ಕೆಲವೊಂದ್ಸರಿ ಹಂಗೆ ರಿಯಾಕ್ಟ್ ಅಂದ್ರೇನು, ಜಾಸ್ತಿ ಥಿಂಕ್ ಮಾಡಿರಲ್ಲ, ಹಂಗೆ ಏನ್ ಬರುತ್ತೋ ಅದನ್ನ ವಿತೌಟ್ ಫಿಲ್ಟರ್ ಹೇಳ್ಬಿಡೋದು. ಓಕೆ, ಫಿಲ್ಟರ್ ಮಾಡಕ್ ಹೋಗ್ತೀವಿ ಆದ್ರೆ ಮಾಡಕ್ ಆಗಲ್ಲ, ಹೇಳ್ಬಿಡ್ತೀವಿ. ಅದು ಕೂಡ ಒಂದು. ಓಕೆ, ಫೈಟ್ ಆರ್ ಫ್ಲೈಟ್ ಮೋಡ್ ಅಂತಾರೆ ಅಲ್ವಾ. ಫೈಟ್ ಆರ್ ಫ್ಲೈಟ್ ಮೋಡ್ ಅಂದ್ರೇನು, ಫೈಟ್ ಮಾಡೋದು, ಕುತ್ಕೊಂಡು ಹಂಗೆ ರಿಯಾಕ್ಟ್ ಮಾಡ್ಬಿಡೋದು, ಹಂಗೆ ಏನ್ ಬರುತ್ತೋ ಅದ್ ಹೇಳ್ಬಿಡೋದು, ಜಗಳ ಮಾಡ್ಬಿಡೋದು, ಮುಗಿಸ್ಬಿಡೋದು. ಓಕೆ, ಫ್ಲೈಟ್ ಮೋಡ್ ಏನು, ಅದ್ರ ಸಿಚುಯೇಷನ್ ಇಂದಾನೆ ಎಸ್ಕೇಪ್ ಆಗ್ಬಿಡೋದು. ಆಕ್ಚುಲಿ ಪ್ರೆಗ್ನೆನ್ಸಿಲಿ ಇದು ಒಳ್ಳೆ ಟ್ರಿಕ್, ಫ್ಲೈಟ್ ಮೋಡ್. ಓಕೆ, ಯಾವಾಗ ನೀವು ಫ್ಲೈಟ್ ಮೋಡ್ ಆಗಿರ್ತೀರಾ, ಅಟ್ಲೀಸ್ಟ್ ನೀವು ನಿಮ್ಮ ಮಗು ಜೊತೆ ಕನೆಕ್ಟೆಡ್ ಆಗಿರ್ತೀರಾ, ಔಟರ್ ವರ್ಲ್ಡ್ ಇಂದ ಜಾಸ್ತಿ ಇನ್ಫ್ಲೂಯೆನ್ಸ್ ಬರಲ್ಲ, ಅಲ್ಲಿಗೆ ನೆಗೆಟಿವಿಟಿ ಕಮ್ಮಿ ಆಗ್ತಾ ಹೋಗುತ್ತೆ. ಬಟ್ ಎಷ್ಟೋ ಸರಿ ಫ್ಲೈಟ್ ಮೋಡಿಗೆ ಹೋಗಕ್ ಆಗಲ್ಲ ಅಲ್ವಾ. ಸೊ ಅವಾಗ ಫೈಟ್ ಮೋಡಿಗೆ ಖಂಡಿತ ಹೋಗ್ಬೇಡಿ, ಬಟ್ ಬಿ ಇನ್ ನ್ಯೂಟ್ರಲ್ ಮೋಡ್, ಆಯ್ತಾ. ಸೊ ಓಕೆ, ರಿಯಾಕ್ಟ್ ಮಾಡಬೇಡಿ,
ರೆಸ್ಪಾಂಡ್ ಮಾಡಿ, ಥಿಂಕ್ ಮಾಡಿ, ನಾನು ಇದನ್ನ ಹೇಳಲಾ ಬೇಡ್ವಾ, ಹೇಳ್ಬೋದಾ ಬೇಡ್ವಾ. ಯಾಕಂದ್ರೆ ನಿಮ್ಮ ಬಾಯಿಂದ ಬರೋ ಪ್ರತಿ ವರ್ಡ್ಸ್ ಅನ್ನು ನಿಮ್ಮ ಮಗು ಕೇಳಿಸ್ಕೊಳ್ತಾ ಇರುತ್ತೆ ಅಂತ ಅನ್ಕೊಳ್ಳಿ. ಆಯ್ತಾ? ಅದು ಹಂಗೆ ಆಗ್ತಾ ಇರುತ್ತೆ. ಸಬ್ ಕಾನ್ಶಿಯಸ್ಲಿ ನಿಮ್ಮ ವೈಬ್ರೇಷನ್ಸ್ ಎಲ್ಲ ಮಗು ತಲುಪುತ್ತೆ ಅಲ್ವಾ? ಅದೇ ರೀತಿ ನೀವು ಹೇಳಿದ್ದೆಲ್ಲಾನು ಮಗುಗೆ ತಲುಪ್ತಾ ಇರುತ್ತೆ. ಅದಕ್ಕೆ ನಾನು ಇದನ್ನ ಹೇಳ್ಬೇಕೋ ಬೇಡ. ಆಯ್ತಾ? ಕೆಲವೊಬ್ರು ಹೇಳ್ತಾರೆ ಚಿಕ್ಕ ಮಕ್ಳು ಮುಂದೆ ಏನ್ ಜಗಳ ಆಡ್ತೀಯ, ರೈಟ್? ಆದ್ರೆ ಅದು ಹೊಟ್ಟೆ ಒಳಗಿದ್ದಾಗ ಆಡ್ಬೋದ? ಆಡ್ಬೋದಾ? ಇಲ್ಲ ತಾನೆ. ಅಂದ್ರೆ ಇಟ್ ಈಸ್ ಲಿಸ್ನಿಂಗ್. ಅದಕ್ಕೇನ್ ಗೊತ್ತಾಗುತ್ತೆ ಅಲ್ವಾ? ಆದ್ರೆ ಖಂಡಿತ ವೈಬ್ರೇಷನ್ ಅಲ್ಲಿ ವಿ ಆರ್ ಕನೆಕ್ಟೆಡ್. ಅದಕ್ಕೆ ಗೊತ್ತಾಗೇ ಆಗತ್ತೆ ಏನೋ ಒಂದು ಬ್ಯಾಡ್ ವೈಬ್ರೇಷನ್ ಇದು, ಅದೆಲ್ಲ ಅದು ಕಲಿತಾ ಇರುತ್ತೆ. ಓಕೆ, ಸೊ ಜರ್ನಲಿಂಗ್ ಏನ್ ಮಾಡುತ್ತೆ, ನಿಮ್ಮ ಥಾಟ್ಸ್ ಡಿಸ್ಟ್ರಿಬ್ಯೂಟೆಡ್ ಆಗಿರುತ್ತೆ ಎಲ್ಲೆಲ್ಲೋ ಎಲ್ಲೆಲ್ಲೋ ಎಲ್ಲೆಲ್ಲೋ, ಅದನ್ನೆಲ್ಲ ಒಂದ್ ಕಡೆ ಸ್ಟ್ರಕ್ಚರ್ಡ್ ಆಗಿ ಫಾರ್ಮ್ ಮಾಡುತ್ತೆ. ಓಕೆ, ಸ್ಟ್ರಕ್ಚರ್ಡ್ ಆಗಿ ಕಲೆಕ್ಟ್ ಮಾಡ್ತಾ ಹೋಗುತ್ತೆ. ಆವಾಗ ಏನಾಗುತ್ತೆ, ನಿಮ್ಮ ಬ್ರೈನಿಗೆ ಗೊತ್ತಾಗುತ್ತೆ ಯಾವುದು ನೆಸೆಸರಿ ಇದೆ, ಯಾವುದು ನೆಸೆಸರಿ ಇಲ್ಲ. ಆಯ್ತಾ? ಯಾವ್ದು ಉಪಯೋಗಕ್ಕೆ ಬರಲ್ವೋ ಆ ತರ ಇನ್ಫಾರ್ಮೇಶನ್ ಎಲ್ಲ ತೆಗೆದು ಹಾಕುತ್ತೆ ನೀವು ಮಲ್ಕೊಂಡಿದ್ದಾಗ. ಅಂಡ್ ದೆನ್ ನಿಮ್ಗೆ ಬೇಕಾಗಿರೋ ಇನ್ಫಾರ್ಮೇಶನ್ಗೆ ಜಾಗ ಬರುತ್ತೆ. ಓಕೆ, ದೆನ್ ಸ್ಲೋ ಮೂಮೆಂಟ್, ಡಾನ್ಸ್, ಮೂನ್ ಕನೆಕ್ಷನ್ ಇದೆಲ್ಲ ಮಾಡೋದ್ರಿಂದ ನಮ್ಗೆ ಫೆಮಿನೈನ್ ಎನರ್ಜಿ ಬ್ಲಾಕೇಜಸ್ ಏನಾದ್ರೂ ಇದ್ರೆ ದೂರ ಆಗತ್ತೆ. ಓಕೆ, ಸ್ಲೋ ಮೂಮೆಂಟ್ ಅಂತ ಯಾಕೆ ಕರಿತೀನಿ, ಹಂಗೆ ಜಸ್ಟ್ ಲೈಟ್ ಆಗಿ ನೀವು ಡಾನ್ಸ್ ಮಾಡ್ತಾ ಹೋಗಿ. ಓಕೆ, ಯಾರ್ಗೆ ಅಂದ್ರೆ ತುಂಬಾನೇ ಬೆಡ್ ರೆಸ್ಟ್ ಹೇಳಿದ್ದಾರೆ, ಎದ್ದೇಳಲೇಬಾರ್ದು ಈ ತರ ಎಲ್ಲ ಕಂಡೀಷನ್ ಇದ್ದವರು, ನೋ, ಬೇಡ. ಓಕೆ, ಜಸ್ಟ್ ಯು ಕ್ಯಾನ್ ಡೂ ಲೈಕ್ ಹಿಂಗೆ ಹಿಂಗೆ ಹಂಗೆ ಜಸ್ಟ್ ಮೂಮೆಂಟ್. ದಿಸ್ ಇಸ್ ಆಲ್ಸೋ ಅ ಡಾನ್ಸ್ ಅಲ್ವಾ? ಸೊ ನಮ್ಮ ಕಮ್ಯುನಿಟಿಲಿ ಒಬ್ರಿದ್ರು, ಅವ್ರಿಗೆ ಡಾನ್ಸ್ ಎದ್ದೇಳಕ್ ಆಗ್ತಿರ್ಲಿಲ್ಲ, ಡಾನ್ಸ್ ಮಾಡಕ್ ಆಗ್ತಿಲ್ಲ. ಸೊ ಹಿಂಗೆ 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 ಡ್ಯಾನ್ಸ್ ಮಾಡೋದು, ರೈಟ್? ಸೊ ಇದು ಕೂಡ ಡಾನ್ಸೆ. ಅಂದ್ರೆ ಮ್ಯೂಸಿಕ್ಗೆ ತಕ್ಕಂತೆ ನೀವು ಏನಾದ್ರೂ ಮೂವ್ಮೆಂಟ್ ಮಾಡಿದ್ರೆ ಅದೇ ಡಾನ್ಸ್, ರೈಟ್? ಈಗ ಏನಾಗುತ್ತೆ ಅಂದ್ರೆ ನಾವು ಸ್ಲೋ ಆಗಿರುವಾಗ ಯಾವಾಗ ಮೂವ್ಮೆಂಟ್ ಮಾಡ್ತಾ ಹೋಗ್ತೀವೋ ಅವಾಗೆಲ್ಲ ನಾವು ಫೆಮಿನೈನ್ ಎನರ್ಜಿಗೆ ಕನೆಕ್ಟ್ ಆಗ್ತಾ ಹೋಗಿರ್ತೀವಿ, ಬಟ್ ನಮ್ಗೆ ರೆಕಗ್ನೈಸ್ ಆಗಿರಲ್ಲ. ಅಂದ್ರೆ ವಿ ಆರ್ ಗೋಯಿಂಗ್ ಇನ್ವರ್ಡ್ಸ್, ಮತ್ತೆ ವಿ ಆರ್ ಸ್ಲೋಯಿಂಗ್ ಡೌನ್, ವಿ ಆರ್ ಅನಲೈಸಿಂಗ್. ನಾವು ಅಂದ್ರೆ ರ್ಯಾಂಡಮ್ ಆಗಿ ರ್ಯಾಪಿಡ್ ಆಗಿ ಡಿಸಿಷನ್ಸ್ ತಗೊಳ್ತಾ ಹೋಗ್ತಿರಲ್ಲ, ಸ್ಲೋ ಡೌನ್ ಆಗಿ ಎಲ್ಲದನ್ನ ನೀಟಾಗಿ ನೋಡಿ ಮಾಡಿ ಡಿಸಿಷನ್ಸ್ ತಗೊಳ್ಳೋದು, ಇದು ಫೆಮಿನೈನ್ ಎನರ್ಜಿಯ ಕ್ಯಾರೆಕ್ಟರ್. ಓಕೆ, ಅಂಡ್ ದೆನ್ ಮೂನ್ ಕನೆಕ್ಷನ್. ಸೊ ಎಷ್ಟು ಜನಕ್ಕೆ ನಾನು ಹೇಳಿದೀನಿ ಮುಂಚೆನೆ, ಹೊಸಬ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದೀನಿ. ಮೂನ್ಸ್ ಎನರ್ಜಿ ಅಂದ್ರೆ ಚಂದ್ರನ ಎನರ್ಜಿ ಇಸ್ ರಿಲೇಟೆಡ್ ಟು ಫೆಮಿನೈನ್ ಎನರ್ಜಿ. ಸ್ತ್ರೀ ಶಕ್ತಿಗೆ ಅದು ತುಂಬಾ ರಿಲೇಟ್ ಆಗಿದೆ. ಓಕೆ, ಲೂನಾರ್ ಎನರ್ಜಿ ಅಂದ್ರೆ ಸನ್ ಈಸ್ ಫಾರ್ ಸೋಲಾರ್ ಎನರ್ಜಿ, ಸನ್ ಈಸ್ ಫಾರ್ ಮ್ಯಾಸ್ಕ್ಯುಲೈನ್ ಎನರ್ಜಿ. ಅದರಲ್ಲಿ ಲೂನಾರ್ ಎನರ್ಜಿ, ಮೂನ್ ಇಸ್ ಫಾರ್ ಫೆಮಿನೈನ್ ಎನರ್ಜಿ, ಸ್ತ್ರೀ ಶಕ್ತಿಗೆ. ಆಯ್ತಾ? ಸೊ ಚಂದ್ರನಂತೆ ಮುಖ, ಆತರ ಎಲ್ಲ, ಚಂದ್ರನಂತ ನಗು, ರೈಟ್? ಆತರ ಎಲ್ಲ ಹೇಳ್ತಾರಲ್ವಾ, ಚಂದಮಾಮ, ಬೆಳದಿಂಗಳು, ಬೆಳದಿಂಗಳ ಬಾಲೆ, ರೈಟ್? ಸೊ ಇದೆಲ್ಲಾನು ರಿಲೇಟ್ ಆಗೋದು ಯಾವ್ದಕ್ಕೆ? ಫೆಮಿನೈನ್ ಎನರ್ಜಿಗೆ. ಓಕೆ, ಸೊ ಅದಕ್ಕೆ ಮೂನ್ಸ್ ಕನೆಕ್ಷನ್ ಇಸ್ ಸೋ ಇಂಪಾರ್ಟೆಂಟ್. ಇವತ್ತಿಂದ ಎಲ್ಲರೂ ಇದನ್ನ ಮಾಡಿ ಮೂನ್ ತ್ರಾಟಕ ಅಂತ ಕರೀತಾರೆ. ಆಯ್ತಾ? ಮೂನ್ ಗೇಜಿಂಗ್, ಹೋಗ್ಬಿಟ್ಟು ಚಂದ್ರನ ನೋಡೋದು, ದಿನಾ ನೋಡೋದು. ಓಕೆ, ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಇಟ್ ಇನ್ಕ್ರೀಸಸ್ ಯೋರ್ ಫೋಕಸ್. ಆಗ್ನ ಚಕ್ರ ಇಲ್ಲಿರುತ್ತೆ, ರೈಟ್? ಫೋಕಸ್ ಇನ್ಕ್ರೀಸ್ ಮಾಡುತ್ತೆ. ನಿಮ್ಮ ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್ಗೆ ನೀವು ಕೆಲಸ ಕೊಟ್ಟ ಹಾಗಾಗುತ್ತೆ. ನೀವು ಯಾವಾಗ ಫೋಕಸ್ಡ್ ಆಗಿ ಒನ್ ಪಾಯಿಂಟಿಗೆ ನೋಡ್ತಿರೋ ತ್ರಾಟಕ ಅಂತ ಕರಿತೀವಿ. ಇನ್ನರ್ ತ್ರಾಟಕ್, ಔಟರ್ ತ್ರಾಟಕ್ ಅಲ್ವಾ? ಔಟರ್ ಅಂದ್ರೆ ನಾವು ಸುಮಾರು ವಿಷಯಗಳನ್ನ ಇಟ್ಕೊಂಡು ಮಾಡಬಹುದು. ಅಂದ್ರೆ ಒಂದು ಬಿಂದಿನ ನೀವು ಆ ಗೋಡೆಗೆ ಸಿಗಿಸ್ಬಿಟ್ಟು ಅದನ್ನೇ ನೋಡ್ತಾ ಇದ್ರೆ ಅದು ತ್ರಾಟಕನೇ. ಆಯ್ತಾ? ಒಂದು ಮೂರ್ತಿ, ದೇವರ ಮೂರ್ತಿ ಇದೆ, ದೇವ್ರ ಮನೇಲಿ ಕುತ್ಕೊಂಡಿರ್ತೀರಲ್ಲ, ದೇವಸ್ಥಾನದಲ್ಲಿ ಕುತ್ಕೊಂಡಿರ್ತೀರ, ಮೂರ್ತಿನೇ ಕಣ್ ತುಂಬಿಕೊಳ್ತಾ ನೋಡಿ ಒಂದೇ ಪಾಯಿಂಟ್ ಅಲ್ಲಿ, ಅದು ಕೂಡ ತ್ರಾಟಕನೇ. ಆಯ್ತಾ? ಔಟರ್ ತ್ರಾಟಕ್. ಅದೇ ರೀತಿ ಸನ್ನನ್ನ ನೋಡ್ತಾರೆ, ಬಟ್ ಇದು ಎಲ್ಲರೂ ಮಾಡಕ್ಕಾಗಲ್ಲ, ಅದ್ರಲ್ಲೂ ಎಲ್ಲಾ ಟೈಮಲ್ಲೂ ಮಾಡಕ್ಕಾಗಲ್ಲ. ತುಂಬಾ ಪ್ರಾಕ್ಟೀಸ್ ಇದ್ದವರು ಅದು ಸ್ವಲ್ಪ ಸ್ವಲ್ಪವಾಗಿ ಗ್ರಾಜುಯಲ್ ಆಗಿ ಇನ್ಕ್ರೀಸ್ ಮಾಡ್ತಾ ಮಾಡ್ತಾ ಮಾಡ್ತಾರೆ. ಆಯ್ತಾ? ಮೋರ್ ದ್ಯಾನ್ 20 ಮಿನಿಟ್ಸ್, ಹಾಫ್ ಅನ್ ಅವರ್ ಮಾಡಕ್ ಆಗೋದಿಲ್ಲ ಯಾರಿಗೂ. ಬಟ್ ಯಾವಾಗ ಸನ್ರೈಸ್ ಮತ್ತೆ ಸನ್ಸೆಟ್, ಆ ಒಂದು ಹಾಫ್ ಅನ್ ಅವರ್ ಅಲ್ಲಿ ಮಾತ್ರ ಮಾಡುವಂತ ತ್ರಾಟಕ ಇದು ಸನ್ ತ್ರಾಟಕ. ಓಕೆ, ಬಟ್ ಅದಕ್ಕಿಂತ ಮೂನ್ ತ್ರಾಟಕ್ ಇಸ್ ವೆರಿ ಗುಡ್, ಎಲ್ಲರಿಗೂ ಸೂಟಬಲ್ ಆಗುತ್ತೆ. ಮತ್ತೆ ಸ್ಕೈ ಗೇಸಿಂಗ್ ಮಾಡಬಹುದು. ಸ್ಕೈ ಅಲ್ಲಿ
ಅಂದ್ರೆ ಇಡೀ ಮೋಡದಲ್ಲಿ ಒಂದು ಪಾಯಿಂಟ್ ಯಾವ್ದಾದ್ರು ಒಂದಷ್ಟು ಪಾಯಿಂಟ್ ಅಷ್ಟಷ್ಟೇ ತಗೊಂಡು, ಇಲ್ಲ ಸ್ಟಾರ್ಸ್ ಅಷ್ಟೇ, ಇಷ್ಟು ಕ್ಲಸ್ಟರ್ ಆಫ್ ಸ್ಟಾರ್ಸ್ ಅಷ್ಟಷ್ಟೇ ನೋಡ್ತೀನಿ, ಅಷ್ಟನ್ನಷ್ಟೇ ನೋಡ್ತಾ ಇರಿ. ಅದೇ ಒಂದು ತ್ರಾಟಕ. ಅಲ್ಲೇ ಬರ್ತಾ ಬರ್ತಾ ಒಂಥರ ಹುಳ ಹುಳ ಓಡಾಡ್ದಂಗ ಆಗುತ್ತೆ. ಸೊ ಬರೀ ಸ್ಕೈ ನೋಡುವಾಗ, ಬೆಳಗ್ಗೆ ನೋಡುವಾಗ ಬೇರೆ ತರ ಆಗುತ್ತೆ, ರಾತ್ರಿ ನೋಡುವಾಗ ಬೇರೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ದಿಸ್ ಇಸ್ ಸ್ಕೈ ಗೇಸಿಂಗ್. ಆಯ್ತಾ? ಆ ಥರನೂ ತ್ರಾಟಕನ ಮಾಡ್ಬೋದು ಯಾವ್ದಾದ್ರು ಒಂದು ಪಾಯಿಂಟ್ ಅಲ್ಲಿ. ಸೊ ಮತ್ತೆ ಇನ್ನರ್ ತ್ರಾಟಕ ಎಕ್ಸಾಂಪಲ್ ಏನಂದ್ರೆ, ಒಳಗಡೆ ನೀವು ಕಣ್ ಮುಚ್ಕೊಂಡು ನಾನು ಮೆಡಿಟೇಟ್ ಮಾಡುವಾಗ ಮಾಡಿಸ್ತೀನಲ್ವಾ. ಸೊ ಫಸ್ಟ್ ನಿಮ್ಮ ತಲೆಯ ಭಾಗ ರಿಲ್ಯಾಕ್ಸ್ ಮಾಡಿ, ನೆತ್ತಿಯ ಭಾಗ, ಕಣ್ಣಿನ ಭಾಗ. ಸೊ ಇದೇ ತರ ನಮ್ಮ ಫೋಕಸ್ ಎಲ್ಲೆಲ್ಲಿಗೆ ಹೋಗುತ್ತೋ ಇಂಟರ್ನಲ್ಲಿ, ಒಳಗಿನಿಂದ, ಅಂತರಂಗದಿಂದ, ಅಲ್ಲಿನ ಕಣ್ಣಿನಿಂದ ನಾವ್ ಏನೇನ್ ನೋಡ್ತಾ ಹೋಗ್ತಿರೋ ಇನ್ನರ್ ತ್ರಾಟಕ ಆಗುತ್ತೆ. ಸೊ ಈ ತರ ನೀವು ಮಾಡ್ಕೋಬಹುದು. ಓಕೆ, ನೆಕ್ಸ್ಟ್ ಇದನ್ನ ಟಾಸ್ಕ್ ಆಗಿ ತಗೊಳ್ಳಿ. ಮೂನ್ಸ್ ಎನರ್ಜಿಗೆ ಕನೆಕ್ಟ್ ಆಗೋದು ಅಂದ್ರೆ, ಆಮ್, ಇವತ್ತು ನೆನ್ನೆ ತಾನೇ ಅಮಾವಾಸ್ಯೆ ಆಗಿರೋದ್ರಿಂದ ಇವತ್ತು ಸ್ವಲ್ಪ ಕಾಣೋದು ಡೌಟ್. ಬಟ್ ನೀವು ಮಿಸ್ ಮಾಡ್ದೇನೆ ಹುಣ್ಣಿಮೆ ದಿನ ಖಂಡಿತ ನೋಡಿ. ಓಕೆ, ಹುಣ್ಣಿಮೆ ದಿನ ಚಂದ್ರನ ನೋಡಿ, ಪೂರ್ಣ ಚಂದ್ರನ. ಸೊ ಗೇಜ್ ಮಾಡ್ತಾ ಇರಿ ಅಲ್ಲೇ, ಅದೇ ಪಾಯಿಂಟ್ ಅಲ್ಲಿ ನಿಮ್ಮ ಕಾನ್ಸಂಟ್ರೇಷನ್ ನ ಇಟ್ಬಿಟ್ಟು ನೋಡ್ತಾ ಇರೋದು. ಕಣ್ಣಿಗೂ ಕೂಡ ಅದೇನ್ ತೊಂದರೆ ಇಲ್ಲ. ಸೊ ಫೋಕಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಯಾವಾಗ ನಿಮ್ಮ ಫೋಕಸ್ ಇನ್ಕ್ರೀಸ್ ಆಗುತ್ತೆ, ನಿಮ್ಮ ಪ್ರಿಫ್ರಂಟಲ್ ಕಾರ್ಟೆಕ್ಸ್ಗೆ ನೀವು ಜಾಸ್ತಿ ಕೆಲಸ ಕೊಡ್ತಾ ಹೋಗ್ತಿರೋ, ನಿಮ್ಮ ಬ್ರೈನ್ ಡೆವಲಪ್ಮೆಂಟ್ ಆಗೋದ್ರ ಜೊತೆ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ. ಆಯ್ತಾ? ನಿಮ್ಮ ಫೋಕಸ್ ಜಾಸ್ತಿ ಆಗೋದ್ರ ಜೊತೆ ಮಗುವಿನ ಫೋಕಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದನ್ನ ಎಲ್ಲರೂ ಖಂಡಿತ ಮಾಡ್ಬೇಕು, ಅದ್ರಲ್ಲೂ ಪ್ರೆಗ್ನೆನ್ಸಿ. ಓಕೆ, ಎಸ್, ಮೂನ್ ಕನೆಕ್ಷನ್ ಅದಾಯ್ತು. ದೆನ್ ರಿಸ್ಟೋರಿಂಗ್ ಫೆಮಿನೈನ್ ಫ್ಲೋ ಹೆಂಗೆ ಅಂದ್ರೆ, ಇಲ್ಲಿ ಕಾನ್ಶಿಯಸ್ನೆಸ್ ಅಂತ ಒಂದು ಇದಿದೆ ನೋಡಿ, ಸ್ಲೈಡ್ ಪಿಕ್ಚರ್ ಹಾಕಿದ್ದೀನಿ. ಇದ್ರಲ್ಲಿ ಏನಂದ್ರೆ ಯಾಂಗ್ ಇನ್ ಎನರ್ಜಿ, ಇನ್ ಅಂಡ್ ಯಾಂಗ್ ಎನರ್ಜಿ ಅಂತ ಕರೀತಾರೆ. ಅಥವಾ ಇಲ್ಲಿ ಒಂದು ಬ್ಲಾಕ್ ಕಲರ್ ಇದ್ರಲ್ಲಿ ವೈಟ್ ಡಾಟ್, ವೈಟ್ ಇದ್ರಲ್ಲಿ ಬ್ಲಾಕ್ ಡಾಟ್ ಇದೆ, ಅಂದ್ರೆ ಹಾಫ್ ಹಾಫ್ ಸರ್ಕಲ್ ತರ ಇದೆ ಅಲ್ವಾ. ಅಲ್ಲಿ ದೇ ಆರ್ ಬೋತ್ ರೆಪ್ರೆಸೆಂಟಿಂಗ್ ಇನ್ ಅಂಡ್ ಯಾಂಗ್ ಎನರ್ಜಿ. ಓಕೆ, ಯಾವಾಗ ಇನ್ ಎನರ್ಜಿ ಅಂದ್ರೇನು, ಯಾಂಗ್ ಎನರ್ಜಿ ಅಂದ್ರೆ, ಆಯ್ತಾ, ಸ್ತ್ರೀ ಶಕ್ತಿ, ಪುರುಷ ಶಕ್ತಿ. ಆಯ್ತಾ? ಸೊ ಅದೇ ಥರನೇ, ಎಸ್, yang is for solar energy. ಓಕೆ, ಅಂಡ್ ದೆನ್ masculine energy is related to that. ಆಮೇಲೆ ನಮ್ಮ ಆಕ್ಟಿವ್ನೆಸ್ ಅಂದ್ರೆ ನಾವ್ ಎಷ್ಟು ಖುಷಿಯಾಗಿರ್ತೀವಿ, ಎಷ್ಟು ಆಕ್ಟಿವ್ ಆಗಿರ್ತೀವಿ, ರಿಸ್ಕ್ ಟೇಕಿಂಗ್ ಆಗಿರ್ಬೋದು, ಇದೆಲ್ಲಾ ಕ್ಯಾರೆಕ್ಟರ್ಸ್ ಎಲ್ಲಿಗೆ ಬರುತ್ತೆ, ನಮ್ಗೆ ಯಾಂಗ್ ಎನರ್ಜಿ ಅಂದ್ರೆ ಮ್ಯಾಸ್ಕ್ಯುಲೈನ್ ಎನರ್ಜಿ ಬರುತ್ತೆ. ಅಂಡ್ ದೆನ್ ವೆನ್ ವಿ ಆರ್ ಅನಲೈಟಿಕಲ್, ತುಂಬಾ ಅನಲೈಸ್ ಮಾಡೋದು, ಸ್ಟ್ರಕ್ಚರ್ಡ್ ಆಗಿರೋದು, ಅಥವಾ ಇದೇ ಥರನೇ ಆಗ್ಬೇಕು ಅಂತ ಇರೋದು, ಮತ್ತೆ ಡಾಮಿನೆಂಟ್ ಕ್ಯಾರೆಕ್ಟರ್ ಯಾರ್ಯಾರ್ದು ಇರುತ್ತಲ್ವಾ, ಸೊ ನಾನ್ ಹೇಳಿದ್ದೆ ಆಗ್ಬೇಕು, ಆ ಥರದ್ದೆಲ್ಲಾನು. ಅಂಡ್ ದೆನ್ ಇದೆಲ್ಲಾನು ಮ್ಯಾಸ್ಕ್ರೈನ್ ಎನರ್ಜಿಗೆ ಬರುತ್ತೆ. ಮತ್ತೆ ಲೆಫ್ಟ್ ಬ್ರೈನ್, ಲೆಫ್ಟ್ ಬ್ರೈನ್ ಇಸ್ ಫಾರ್ ಲಾಜಿಕಲ್ ಥಿಂಕಿಂಗ್ ಅಲ್ವಾ. ಸೊ ಲಾಜಿಕಲಿ ಯಾರ್ ಥಿಂಕ್ ಜಾಸ್ತಿ ಮಾಡ್ತಾ ಹೋಗ್ತಾರೆ, ಮ್ಯಾಸ್ಕಲೈನ್ ಎನರ್ಜಿ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು. ಐ ಆಮ್ ನಾಟ್ ಟೆಲಿಂಗ್ ಯು ಇದು ಗಂಡ್ ಮಕ್ಳಿಗೆ ಮಾತ್ರ ಅಂತಲ್ಲ, ಆಯ್ತಾ, ಹೆಣ್ಣು ಮಕ್ಕಳಲ್ಲೂ ಎರಡೂ ಇರುತ್ತೆ, ಮ್ಯಾಸ್ಕಲೈನ್ ಎನರ್ಜಿ ಅಂಡ್ ಫೆಮಿನನ್ ಎನರ್ಜಿ. ಆಯ್ತಾ? ಇಟ್ ಶುಡ್ ಬಿ ಬ್ಯಾಲೆನ್ಸ್ಡ್. ಅಕಸ್ಮಾತ್ ಬ್ಯಾಲೆನ್ಸ್ಡ್ ಇಲ್ಲ ಅಂತಂದ್ರೆ ನೀವು ನೋಡ್ಬೋದು, ಹೆಣ್ಮಕ್ಳೇ ಕೆಲವೊಂದು ಫ್ಯಾಮಿಲಿ ಡಾಮಿನೆಂಟ್ ಆಗಿರ್ತಾರೆ, ಅವರೇ ಡಿಸಿಷನ್ಸ್ ತಗೋತಾರೆ, ಅವ್ರು ಹೇಳಿದ್ದೇ ಆಗ್ಬೇಕು, ಅವ್ರು ಹೇಳ್ದಂಗೆ ಎಲ್ಲರೂ ಮಾಡ್ಬೇಕು, ಅವ್ರನ್ನ ಕೇಳೇ ಎಲ್ಲ ನಿರ್ಧಾರ ತಗೋಬೇಕು. ಸೊ ಈ ತರ ಡಾಮಿನೇಟಿಂಗ್ ಪರ್ಸನಾಲಿಟಿ. ಮತ್ತೆ ಎಲ್ಲದನ್ನು ಕ್ಯಾಲ್ಕುಲೇಟೆಡ್ ಆಗೇ ಮಾಡೋದು, ಮತ್ತೆ ರಿಸ್ಕ್ ತಗೊಳ್ಳೋದು, ರೈಟ್. ಸೊ ಇದೆಲ್ಲಾನು ಏನಾಗುತ್ತೆ, ಮ್ಯಾಸ್ಕ್ಯುಲೈನ್ ಎನರ್ಜಿ ಕ್ಯಾರೆಕ್ಟರ್. ಓಕೆ, ಅಂಡ್ ದೆನ್ ಅಗ್ರೆಷನ್, ಫಾಸ್ಟ್ ಆಗಿ ತುಂಬಾ ಡೀಪ್ ಆಗಿ ಇದ್ ಮಾಡಿ, ಅಂದ್ರೆ ತುಂಬಾನೇ ಫಾಸ್ಟ್ ಆಗಿ ಇದ್ ಮಾಡೋದು, ಡಿಸಿಷನ್ಸ್ ತಗೊಳ್ಳೋದು, ಡಿಸೈಡ್ ಮಾಡೋದು, ಇದೆಲ್ಲಾನು. ಓಕೆ, ಅಗ್ರೆಸಿವ್ ಆಗಿ ಆಕ್ಷನ್ಸ್ ತಗೊಳ್ತಾ ಹೋಗೋದು, ಇದೆಲ್ಲಾನು ಮ್ಯಾಸ್ಕ್ಯುಲೈನ್ ಎನರ್ಜಿಯ ಕ್ಯಾರೆಕ್ಟರ್. ಓಕೆ, ವಿದೌಟ್ ಥಿಂಕಿಂಗ್ ಟೂ ಮಚ್. ಆಯ್ತಾ? ತುಂಬಾ ಜಾಸ್ತಿ ಯೋಚನೆ ಮಾಡಿದ್ರೆ ಟಕ ಟಕ ಟಕ. ಓಕೆ, ಆಮೇಲೆ ಇನ್ ಎನರ್ಜಿ ಅಂದ್ರೆ ಸ್ತ್ರೀ ಶಕ್ತಿ, ಅದು ಯಾವಾಗ ಡಾಮಿನೆಂಟ್ ಆಗಿರುತ್ತೆ ಅಂದ್ರೆ ಲೂನರ್, ಇಟ್ ಈಸ್ ಕನೆಕ್ಟೆಡ್ ಟು ಲೂನರ್ ಎನರ್ಜಿ. ನಾ ಹೇಳಿದೆ ಮೂನ್ಸ್ ಎನರ್ಜಿಗೆ ಕನೆಕ್ಟ್ ಆಗಿದೆ, ಚಂದ್ರನ ಎನರ್ಜಿ. ದೆನ್ ಇದು ಫೆಮಿನನ್ ಎನರ್ಜಿ ಅಂತ ಕರೀತಾರೆ. ಪ್ಯಾಸಿವ್ ಎನರ್ಜಿ, ದಟ್ ಈಸ್ ಆಕ್ಟಿವ್. ಮ್ಯಾಸ್ಕ್ಯುಲೈನ್ ಎನರ್ಜಿ ಇಸ್ ಆಕ್ಟಿವ್ ಎನರ್ಜಿ, ಇದು ಪ್ಯಾಸಿವ್ ಎನರ್ಜಿ, ಅಂದ್ರೆ ಹಿಂದಿನಿಂದನೇ ಎಲ್ಲ ಕೆಲಸ ಮಾಡ್ತಾ ಇರುವಂತದ್ದು. ಓಕೆ, ಟೈಮ್ಸ್ ನೀವು ನೋಡಿರ್ಬೋದು, ಎಲ್ಲದನ್ನು ಮುಂದೆ ನಿಂತೆ ಮಾಡೋದಿಲ್ಲ,
ಹೆಣ್ಮಕ್ಳು ಹಿಂದಿಂದ ಸಪೋರ್ಟ್ ಮಾಡ್ತಾ ಇರ್ತಾರೆ, ಎಷ್ಟೋ ಕೆಲಸಗಳನ್ನ ಮಾಡಿರ್ತಾರೆ. ಸೊ ಪ್ಯಾಸಿವ್ಲಿ ದೇ ಆರ್ ವರ್ಕಿಂಗ್ ಅ ಲಾಟ್. ಆಯ್ತಾ? ಸೊ ಬಿಹೈಂಡ್ ದ ಸೀನ್ಸ್ ಅಂತಾನು ಕರಿಬಹುದು. ದೆನ್ ಇಂಟ್ಯೂಟಿವ್, ಯಾವಾಗ ತುಂಬಾ ಅಂದ್ರೆ ದೂರಾಲೋಚನೆ ಅಂತಾನು ಕೂಡ ಹೇಳ್ಬಹುದು. ಇಂಟ್ಯೂಟಿವ್ ಆಗಿ ಅಂದ್ರೆ ಇದೇ ಕರೆಕ್ಟ್ ಅನ್ನೋ ಒಂದು ಡಿಸಿಷನ್ ಮೇಕಿಂಗ್ ಪವರ್ ಬರುವಂತಹ ಕ್ಯಾರೆಕ್ಟರ್. ಓಕೆ, ಇಂಟ್ಯೂಟಿವ್. ಅಂಡ್ ಸಬ್ಮ್ಯಾಸಿವ್, ಯಾವುದೇ ಡಿಸಿಷನ್ಸ್ ತಗೊಳ್ಳಿ ಅದರಲ್ಲಿ ಲೀನವಾಗಿ ಹೋಗುವಂಥದ್ದು, ಅದನ್ನು ತುಂಬಾ ಡೀಪ್ ಆಗಿ ಸ್ಟಡಿ ಮಾಡುವಂಥದ್ದು, ಅದರಲ್ಲಿ ತುಂಬಾ ಇನ್ವಾಲ್ವ್ ಆಗುವಂಥದ್ದು, ಇದೆಲ್ಲಾನು ಕೂಡ ಫೆಮಿನೈನ್ ಎನರ್ಜಿಯ ಕ್ಯಾರೆಕ್ಟರ್ಸ್. ದೆನ್ ರೈಟ್ ಬ್ರೈನ್. ಸೊ ರೈಟ್ ಬ್ರೈನ್ ಈಸ್ ಫಾರ್ ಕ್ರಿಯೇಟಿವ್ ಥಿಂಕಿಂಗ್ ಅಲ್ವಾ? ಸೊ ನಾನು ಬ್ರೈನ್ ಬಗ್ಗೆ ಮಾತಾಡ್ತಾ ಹೋದ್ರೆ ಇಡೀ ದಿನ ಮಾತಾಡ್ಬೋದು ಅನ್ಸುತ್ತೆ. ಸೊ 86 ಬಿಲಿಯನ್ ನ್ಯೂರಾನ್ಸ್ ಇರುವಂತಹ ನಮ್ಮ ಬ್ರೈನ್ ಅಲ್ಲಿ ಲೆಫ್ಟ್ ಬ್ರೈನ್ ಇಸ್ ಫಾರ್ ಲಾಜಿಕಲ್ ಥಿಂಕಿಂಗ್, ರೈಟ್ ಇಸ್ ಫಾರ್ ಕ್ರಿಯೇಟಿವ್ ಥಿಂಕಿಂಗ್. ಆಯ್ತಾ? ಸೊ ರೈಟ್ ಬ್ರೈನ್ ಕ್ರಿಯೇಟಿವ್ ಆಗಿ ನಾವು ಯಾವಾಗ ಥಿಂಕ್ ಮಾಡ್ತಾ ಹೋಗ್ತೀವೋ ಸೊ ಅವಾಗ ಮತ್ತೆ ಈಗ ಆರ್ಟಿಸ್ಟಿಕ್ ಅಂತ ಕರೀತಾರಲ್ವಾ, ಆರ್ಟ್ ಬಗ್ಗೆ ಮತ್ತೆ ಈ ಮ್ಯೂಸಿಕ್ ಬಗ್ಗೆ. ಸೊ ಇದೆಲ್ಲಾನು ಮಾಡ್ತಾ ಇರುವಾಗ ನಮ್ಗೆ ರೈಟ್ ಬ್ರೈನ್ ಜಾಸ್ತಿ ಆಕ್ಟಿವೇಟ್ ಇರುತ್ತೆ. ಯಾವಾಗ ರೈಟ್ ಬ್ರೈನ್ ಇಸ್ ಸೋ ಆಕ್ಟಿವ್, ಇಟ್ ಇಸ್ ಕನೆಕ್ಟೆಡ್ ಟು ಫೆಮಿನೈನ್ ಎನರ್ಜಿ ಮೋರ್. ಆಯ್ತಾ? ಅಂಡ್ ದೆನ್ ಕಂಪ್ಯಾಷನ್. ಕಂಪ್ಯಾಷನ್ ಆಗಿರ್ಬೋದು, ನಾವು ಒಂದು ಮಗುಗೆ ಅಥವಾ ಯಾರಿಗಾದ್ರೂ ಲವ್ ತೋರ್ಸೋದು, ಕೇರ್ ತೋರ್ಸೋದು, ರೈಟ್, ನರ್ಚರ್ ಮಾಡೋದು, ಅವ್ರಿಗೆ ಪ್ರೀತಿ, ವಿಶ್ವಾಸ, ಮಮತೆ, ರೈಟ್, ಇದನ್ನೆಲ್ಲ ತೋರಿಸುವಾಗ ಏನಾಗುತ್ತೆ, ಫೆಮಿನೈನ್ ಎನರ್ಜಿ ಡಾಮಿನೆಂಟ್ ಆಗಿರುತ್ತೆ. ಸೊ ಇದು ನಾವ್ ಮಾತ್ರ ಅಲ್ಲ, ಹೆಣ್ಮಕ್ಳು ಅಂತಲ್ಲ, ಗಂಡ್ ಮಕ್ಳಾದ್ರೂ ಕೂಡ ಅಷ್ಟೇನೆ. ಅವರು ದಾನ ಧರ್ಮ ಮಾಡೋದಾಗಿರ್ಬೋದು, ಇನ್ನೊಬ್ರಿಗೆ ಕೇರ್ ಮಾಡೋದಾಗಿರ್ಬಹುದು, ರೈಟ್, ಕೈ ಹಿಡ್ಕೊಂಡು ನಡೆಸೋದಾಗಿರ್ಬಹುದು, ಇದೆಲ್ಲಾನು ನರ್ಚರಿಂಗ್ ಕ್ಯಾರೆಕ್ಟರ್ಸ್ ಎಲ್ಲಾನು ಗಂಡ್ ಮಕ್ಳಲ್ಲಿ ಕೂಡ ಇರುತ್ತೆ. ಅವಾಗ ಅದು ಫೆಮಿನೈನ್ ಎನರ್ಜಿ ಡಾಮಿನೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು. ಓಕೆ, ಸೊ ಕೆಲವೊಬ್ರಲ್ಲಿ ಅದು ಬ್ಯಾಲೆನ್ಸ್ಡ್ ಆಗಿರುತ್ತೆ. ಮ್ಯಾಸ್ಕ್ಲೈನ್ ಯಾವಾಗ ಬೇಕು ಅವಾಗ ಮ್ಯಾಸ್ಕ್ಲೈನ್, ಯಾವಾಗ ಬೇಕು ಅವಾಗ ಫೆಮಿನೈನ್ ಎನರ್ಜಿ. ಬಟ್ ಕೆಲವೊಬ್ರಿಗೆ ಅದು ಇಂಬ್ಯಾಲೆನ್ಸ್ ಆಗಿರುತ್ತೆ. ಯಾವಾಗ್ಲೂ ಅವ್ರು ಅದೇ ಸ್ಟೇಟ್ ಅಲ್ಲೇ ಜಾಸ್ತಿ ಇರ್ತಾರೆ, ಮ್ಯಾಸ್ಕ್ಲೈನೇ ಜಾಸ್ತಿ ಇರುತ್ತೆ, ಯಾವಾಗ್ಲೂ ಫೆಮಿನೈನೇ ಜಾಸ್ತಿ ಇರುತ್ತೆ. ಸೊ ಈ ತರ ಆಗ್ಬಾರ್ದು. ಅಟ್ ಲೀಸ್ಟ್ ನಿಮ್ಮ ದೇಹದಲ್ಲಿ ಮ್ಯಾಸ್ಕಲೈನ್ ಎನರ್ಜಿ, ಫೆಮಿನೈನ್ ಎನರ್ಜಿ ಬ್ಯಾಲೆನ್ಸ್ಡ್ ಆಗಿರ್ಬೇಕು. ಅಕಸ್ಮಾತ್ ಇಲ್ಲ ಅಂತಂದ್ರೆ ಅಟ್ ಲೀಸ್ಟ್ ಹೋಮ್ ಎನ್ವೈರ್ಮೆಂಟ್ ಅಲ್ಲಿ ಬ್ಯಾಲೆನ್ಸ್ಡ್ ಇರ್ಬೇಕು. ಅಂದ್ರೆ ಗಂಡ ಯಾವಾಗ್ಲೂ ಫಾಸ್ಟ್ ಆಗಿ ಡಿಸಿಷನ್ಸ್ ತಗೋತಾ ಇದ್ರೆ ಹೆಂಡತಿ ಸ್ವಲ್ಪ ಸ್ಲೋ ಡೌನ್ ಮಾಡ್ಬೇಕು ಅವ್ರನ್ನ. ಓಕೆ, ವೇಟ್, ನಾವು ಬಿಗರ್ ಪಿಕ್ಚರ್ ಬಗ್ಗೆ ಇದ್ ಮಾಡ್ಬೇಕು, ಯೋಚನೆ ಮಾಡ್ಬೇಕು, ನಾವು ಯೋಚನೆ ಮಾಡಿ ಡಿಸಿಷನ್ಸ್ ತಗೋಬೇಕು. ಇದೆಲ್ಲಾನು ಹೆಂಡತಿ ಹೇಳ್ತಾ ಇರ್ತಾರೆ. ಇಲ್ಲ ಗಂಡ, ಇಲ್ಲ ಹೆಂಡತಿನೇ, ಇಲ್ಲ ನಂಗೆ ಅದು ಬೇಕು, ಇದು ಬೇಕು, ಮನೆ ಬೇಕು, ಅದು ಬೇಕು, ಇದು ಬೇಕು, ತುಂಬಾ ಜಾಸ್ತಿ ಮತ್ತೆ ತುಂಬಾ ಫಾಸ್ಟ್ ಆಗಿ ಡಿಸಿಷನ್ಸ್ ತಗೋತಾ ಇರ್ತಾರೆ, ಕ್ಯಾಲ್ಕುಲೇಟರ್ ಮಾಡ್ತಾ ಇರಲ್ಲ, ಎಲ್ಲದಕ್ಕೂ ರ್ಯಾಪಿಡ್ ಆಗಿ ಡಿಸಿಷನ್ ತಗೋಬಿಡುದು. ಅವಾಗ ಇವ್ರು ಸ್ಲೋ ಡೌನ್ ಆಗ್ಬೇಕಾಗತ್ತೆ. ಓಕೆ, ಅಟ್ ಲೀಸ್ಟ್ ಗಂಡನಾದ್ರೂ ಫೆಮಿನೈನ್ ಎನರ್ಜಿಗೆ ಶಿಫ್ಟ್ ಆಗಿ ಓಕೆ, ವೇಟ್, ನಿಧಾನವಾಗಿ ಯೋಚನೆ ಮಾಡಿ ಮಾಡೋಣ. ಸೊ ಆ ತರ. ಸೊ ಅವಾಗ ಏನಾಗುತ್ತೆ, ಅಟ್ ಲೀಸ್ಟ್ ಹೋಮ್ ಎನ್ವೈರನ್ಮೆಂಟ್ ಬ್ಯಾಲೆನ್ಸ್ ಆಗಿರುತ್ತೆ. ಓಕೆ, ಎಸ್, ದಿಸ್ ಇಸ್ ಆಲ್ ಅಬೌಟ್ ರಿಸ್ಟೋರಿಂಗ್ ಫೆಮಿನೈನ್ ಫ್ಲೋ. ಅಂದ್ರೆ ಯು ಕ್ಯಾನ್ ವರ್ಕ್ ಆನ್ ದೀಸ್ ಥಿಂಗ್ಸ್. ಆಯ್ತಾ? ರೈಟ್ ಬ್ರೈನ್ ಆಗಿರ್ಬೋದು, ಇಂಟ್ಯೂಷನ್ ಆಗಿರಬಹುದು. ಸೊ ಇದ್ರ ಬಗ್ಗೆ ಎಲ್ಲ ವರ್ಕ್ ಮಾಡಿದಾಗ ಫೆಮಿನೈನ್ ಎನರ್ಜಿ ಫ್ಲೋ ಚೆನ್ನಾಗಿರುತ್ತೆ. ಓಕೆ, ಎಸ್, ವಿಲ್ ಮೆಡಿಟೇಟ್ ಆನ್ ಇಟ್ ಸೊ ದಟ್ ನಮ್ಗೆ ಫೆಮಿನೈನ್ ಎನರ್ಜಿ ಬ್ಲಾಕೇಜಸ್ ಇದ್ರೆ ಅದೆಲ್ಲ ಹೋಗ್ಲಿ ಅಂತ ಹೇಳ್ಬಿಟ್ಟು. ಓಕೆ, ಎಸ್, ಏನಾದ್ರೂ ಡೌಟ್ ಇದೆಯಾ ಯಾರಿಗಾದ್ರೂ? ಬಿಕಾಸ್ ಇಲ್ಲಿ ನ್ಯೂ ಮೆಂಬರ್ಸ್ ಕೂಡ ಇರೋದ್ರಿಂದ ಐ ಸ್ಟಾಪ್ ಶೇರಿಂಗ್. ಓಕೆ, ವಿಡಿಯೋಸ್ ಆನ್ ಮಾಡಿ. ಓಕೆ, ಏನಾದ್ರೂ ಡೌಟ್ ಇದೆಯಾ? ವೈ ವಿ ಶುಡ್ ಬ್ಯಾಲೆನ್ಸ್ ಫೆಮಿನೈನ್ ಎನರ್ಜಿ ಫ್ಲೋ, ಆಲ್ ದೀಸ್ ಥಿಂಗ್ಸ್ ಅಲ್ವಾ? ಸೊ ಯಾವಾಗ ಫೆಮಿನೈನ್ ಎನರ್ಜಿ ಬ್ಯಾಲೆನ್ಸ್ಡ್ ಆಗಿರುತ್ತೋ ನಮ್ಮ ಇಡೀ ದೇಹದಲ್ಲಿ ನಮ್ಮ ಎನರ್ಜೀಸ್ ನ ಕೂಡ ನಾವು ಬ್ಯಾಲೆನ್ಸ್ ಮಾಡ್ತಾ ಇರ್ತೀವಿ. ಓಕೆ, ಇಂಡೈರೆಕ್ಟ್ಲಿ ಯಾವಾಗ ನಮ್ಮ ಎನರ್ಜೀಸ್ ನ ನಾವು ಬ್ಯಾಲೆನ್ಸ್ ಮಾಡ್ತಾ ಇರ್ತೀವಿ ಅವಾಗ ವಿ ಆರ್ ವರ್ಕಿಂಗ್ ಆನ್ ಅವರ್ ಕ್ರಿಯೇಟಿವಿಟಿ ಆಗಿರ್ಬೋದು, ನಮ್ಮ ರೈಟ್ ಬ್ರೈನ್ ಅಲ್ಲಿ ವರ್ಕ್ ಮಾಡ್ತಾ ಇರೋದಾಗಿರ್ಬಹುದು, ರೈಟ್. ಇದೆಲ್ಲ ಇಂಟರ್ ರಿಲೇಟೆಡ್. ಯಾವಾಗ ನೀವು ರೈಟ್ ಬ್ರೈನ್ ಮೇಲೆ ವರ್ಕ್ ಮಾಡ್ತೀರಾ, ಮೂನ್ಸ್ ಎನರ್ಜಿ ಮೇಲೆ ವರ್ಕ್ ಮಾಡ್ತೀರಾ, ಅವಾಗೆಲ್ಲ ನಿಮ್ಗೆ ಫೆಮಿನೈನ್ ಎನರ್ಜಿ ಮೇಲೆ ವರ್ಕ್ ಮಾಡ್ತಾ ಇರ್ತೀರಾ. ಅದ್ರಲ್ಲೂ ಫೆಮಿನೈನ್ ಎನರ್ಜಿ ಯಾರು ಕೆಲವೊಬ್ರು ಹೇಳ್ತಾರೆ ನಂದು ಮಗುದು ವಾಟರ್ ಲೆವೆಲ್ ಏರುಪೇರು ಆಗಿದೆ. ಸೊ ಈ ತರ ಎಲ್ಲ ಇದ್ದಾಗ
ವೆನ್ ವಿ ಆರ್ ವರ್ಕಿಂಗ್ ಆನ್ ಫೆಮಿನೈನ್ ಎನರ್ಜಿ ಅದು ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಓಕೆ, ದೀಸ್ ಆರ್ ದ ಆಕ್ಟಿವಿಟೀಸ್ ಟು ಬ್ಯಾಲೆನ್ಸ್ ದ ಫೆಮಿನೈನ್ ಎನರ್ಜಿ. ಅವಾಗ ಏನಾಗುತ್ತೆ, ನಮ್ಗೆ ವಾಟರ್ ಲೆವೆಲ್ ಆಯ್ತಾ, ಸೊ ನೀರಿನ ತತ್ವ ಏನಿದೆ ಅದು ಬ್ಯಾಲೆನ್ಸ್ ಆಗುತ್ತೆ. ಅವಾಗ ಮಗುವಿನ ಸುತ್ತ ಇರುವ ಅಮ್ನೈಟಿಕ್ ಫ್ಲೂಯಿಡ್ ಆಗಿರ್ಬೋದು ಅದು ಕರೆಕ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ಮಗುಗೆ ಈಸಿ ಬ್ಲಡ್ ಫ್ಲೋ ಆಗುತ್ತೆ, ಎನರ್ಜಿ ಫ್ಲೋ ಆಗುತ್ತೆ. ಸೊ ಈ ತರ ಎಲ್ಲ ಮಗು ಚೆನ್ನಾಗಿ ಬೆಳೆಯುತ್ತೆ. ಹೌದಾ, ಮರಳತ್ರೇನು? ಮರಳತ್ರ ಇಲ್ಲ ಅಲ್ಲಿ. ಹೌದಾ, ಯಾವ್ದಾರ ಮನೆ ಹೋಗಿನಿಂದ ನೋಡ್ತೀನಿ ತಗೊಳ್ಳಿ. ಫೋನ್ ಮಾಡಿ ಕೇಳು. ಮನೆಗೆ ಹೋಗೋ ಅಂತ ನಾನು ಅಲ್ಲಿ ಹೋದೆ. ಹೌದು, ಓಕೆ, ಸಾರಿ. ಎಸ್, ಈ ತರ ನಾವು ಯಾವಾಗ ರೈಟ್ ಬ್ರೈನ್ ಮೇಲೆ ಜಾಸ್ತಿ ವರ್ಕ್ ಮಾಡ್ತಾ ಹೋಗ್ತೀವೋ ಅವಾಗ ಫೆಮಿನೈನ್ ಎನರ್ಜಿ ಚೆನ್ನಾಗಿ ವರ್ಕ್ ಆಗ್ತಾ ಹೋಗುತ್ತೆ. ಓಕೆ, ಮತ್ತೆ ನೀವು ನೋಡಿರ್ಬೋದು ಬೇಕಾದ್ರೆ ಸ್ಟ್ರೆಸ್ ಲೆವೆಲ್ ಎಲ್ಲಾನು ಕಮ್ಮಿ ಆಗ್ತಾ ಹೋಗುತ್ತೆ ವೆನ್ ಯು ಆರ್ ಥಿಂಕಿಂಗ್ ಇನ್ ಅ ಕ್ರಿಯೇಟಿವ್ ವೇ, ಅಲ್ವಾ? ಸೊ ಯಾವಾಗ ನೀವು ಆರ್ಟ್ ಅಲ್ಲಿ ಇನ್ವಾಲ್ವ್ ಆಗ್ತಿರೋ, ಸೊ ಈ ತರ ಕ್ರಾಫ್ಟ್ ಮಾಡೋದು, ಏನಾದ್ರೂ ಚಿತ್ರ ಬಿಡಿಸೋದು ಅಥವಾ ಡ್ಯಾನ್ಸ್ ಮಾಡೋದು, ಏನಾದ್ರೂ ಮ್ಯೂಸಿಕ್ ಕೇಳೋದು, ಹೇಳೋದು, ಈ ತರ ಎಲ್ಲ ಆಲ್ ದೀಸ್ ಥಿಂಗ್ಸ್ ಆರ್ ರಿಲೇಟೆಡ್ ಟು ಫೆಮಿನೈನ್ ಎನರ್ಜಿ. ಇದ್ರ ಮೇಲೆ ನೀವು ವರ್ಕ್ ಮಾಡ್ತಾ ಹೋದಾಗ ನಿಮ್ಗೆ ಒಂಥರ ಮದರ್ಹುಡ್ ಪೂರ್ತಿ ಈಸಿ ಆಗ್ತಾ ಹೋಗುತ್ತೆ. ಓಕೆ, ಅಂಡ್ ಇಟ್ ಈಸ್ ಈಸಿ ಟು ನರ್ಚರ್ ದ ಬೇಬಿ ಇನ್ಸೈಡ್. ಮತ್ತೆ ನಿಮ್ಗೂ ಕೂಡ ಒಂದು ಚೇಂಜ್ ಸಿಗ್ತಾ ಹೋಗುತ್ತೆ, ರೈಟ್? ದಟ್ ಇಸ್ ವೈ ಕನೆಕ್ಟ್ ಮೋರ್ ವಿತ್ ದ ಫೆಮಿನೈನ್ ಎನರ್ಜಿ ವೆನ್ ಯು ಆರ್ ಇನ್ ಪ್ರೆಗ್ನೆನ್ಸಿ, ರೈಟ್? ಯಾಕಂದ್ರೆ ಇವಾಗ ನಮ್ಗೆ ಅದೇ ಜಾಸ್ತಿ ಬೇಕಾಗಿರೋದು, ಮಗುನ ನರ್ಚರ್ ಮಾಡೋಕೆ. ಮಗುಗೆ ಬೇಕಾಗಿರೋದೇನು? ಪ್ರೀತಿ, ಮಮತೆ, ನಿಮ್ಮ ಒಂದು ಆತ್ಮಸ್ಥೈರ್ಯ, ಅಲ್ವಾ? ನೀವು ತಗೊಳ್ತಾ ಇರುವಂತಹ ಡಿಸಿಷನ್ಸ್ ಮಗುವಿನ ಕಡೆಗೆ ಕೂಡ ಇರ್ಬೇಕಾಗುತ್ತೆ. ಸೊ ಯು ಶುಡ್ ಸ್ಲೋ ಡೌನ್. ಇವಾಗ ಇದು ತುಂಬಾನೇ ಇಂಪಾರ್ಟೆಂಟ್, ಅಲ್ವಾ? ಸ್ವಲ್ಪ ಸ್ಲೋ ಡೌನ್ ಆಗಿ. ಅವಾಗ ನೀವು ಎಷ್ಟೋ ಕೆಲಸಗಳನ್ನ ಟಕ ಟಕ ಅಂತ ಮಾಡ್ತಾ ಇದ್ರಿ, ಈಸಿಯಾಗಿ ಮಾಡ್ತಾ ಇದ್ರಿ, ಅದೆಲ್ಲ ಈವನ್ ನಿಮ್ಮ ಬಾಡಿ ಕೂಡ ಅದನ್ನ ಕೇಳ್ತಾ ಇದೆ, ಸ್ಲೋ ಡೌನ್ ಸಮ್ ಟೈಮ್. ಆಯ್ತಾ? ಸ್ವಲ್ಪ ನೀವು ಸ್ಲೋ ಡೌನ್ ಆಗ್ಬೇಕಾಗುತ್ತೆ. ಸ್ವಲ್ಪ ನೀವು ನಿಧಾನವಾಗಿ ಸಮಾಧಾನವಾಗಿ ಎಲ್ಲದನ್ನು ಮಾಡ್ಬೇಕಾಗುತ್ತೆ. ಇದೆಲ್ಲ ರಿಲೇಟೆಡ್ ಟು ಫೆಮಿನೈನ್ ಎನರ್ಜಿ. ಓಕೆನಾ? ಎಸ್. ಓಕೆ, ವಿಲ್ ಮೆಡಿಟೇಟ್ ಆನ್ ಫೆಮಿನೈನ್ ಎನರ್ಜಿ. ಯು ಕ್ಯಾನ್ ಸಿಟ್ ಸ್ಟ್ರೇಟ್. ನೇರವಾಗಿ ಕುತ್ಕೊಳ್ಳಿ, ಇಲ್ಲ ನೀವು ಮಲ್ಕೊಂಡು ಕೂಡ ಈ ಮೆಡಿಟೇಷನ್ ಮಾಡಬಹುದು. ರಿಲ್ಯಾಕ್ಸ್. ರಿಲ್ಯಾಕ್ಸ್ ಯು ಹೋಲ್ ಬಾಡಿ. ಇಡೀ ದೇಹವನ್ನು ರಿಲ್ಯಾಕ್ಸ್ ಮಾಡಿ. ರಿಲ್ಯಾಕ್ಸ್ ಯೋರ್ ಹೆಡ್, ನೆತ್ತಿಯ ಭಾಗ. ರಿಲ್ಯಾಕ್ಸ್ ಯೋರ್ ಫೋರ್ ಹೆಡ್, ನಿಮ್ಮ ಹಣೆಯ ಭಾಗ. ರಿಲ್ಯಾಕ್ಸ್ ಯೋರ್ ಐಸ್, ನಿಮ್ಮ ಎರಡು ಕಣ್ಣುಗಳನ್ನ ರಿಲ್ಯಾಕ್ಸ್ ಮಾಡಿ. ಕೆನ್ನೆಗಳನ್ನ ರಿಲ್ಯಾಕ್ಸ್ ಮಾಡಿ. ನಿಮ್ಮ ಮೂಗನ್ನ ಹಾಗೂ ಎರಡು ತುಟಿಗಳನ್ನ ರಿಲ್ಯಾಕ್ಸ್ ಮಾಡಿ. ನಿಮ್ಮ ಕಿವಿಗಳನ್ನ ರಿಲ್ಯಾಕ್ಸ್ ಮಾಡಿ ಹಾಗೂ ನಿಮ್ಮ ಕುತ್ತಿಗೆಯನ್ನ ರಿಲ್ಯಾಕ್ಸ್ ಮಾಡಿ. ಕುತ್ತಿಗೆಯ ಹಿಂಭಾಗವನ್ನ ರಿಲ್ಯಾಕ್ಸ್ ಮಾಡಿ. ರಿಲ್ಯಾಕ್ಸ್ ಯೋರ್ ಶೋಲ್ಡರ್ಸ್, ಎರಡು ಭುಜಗಳನ್ನ ರಿಲ್ಯಾಕ್ಸ್ ಮಾಡಿ. ನಿಮ್ಮ ಎರಡೂ ಕೈಗಳನ್ನ ರಿಲ್ಯಾಕ್ಸ್ ಮಾಡಿ. ನಿಮ್ಮ ಕೈಗಳನ್ನ ಎರಡು ತೊಡೆಯ ಮೇಲೆ ಇಡಿ ಹಾಗೂ ನಿಮ್ಮ ಅಂಗೈಗಳು ಆಕಾಶ ನೋಡುವಂತಿರ್ಲಿ. ಇಫ್ ಯು ಆರ್ ಸಿಟ್ಟಿಂಗ್, ನೀವು ಮಲ್ಕೊಂಡಿದ್ರೆ ಆರಾಮವಾಗಿ ಮಲ್ಕೊಳ್ಳಿ. ಟೇಕ್ ಸಪೋರ್ಟ್ ಟು ಯುವರ್ ನೆಕ್, ನಿಮ್ಮ ತಲೆಯ ಭಾಗಕ್ಕೆ ಮತ್ತು ನಿಮ್ಮ ಮಂಡಿಯ ಭಾಗಕ್ಕೆ ಸಪೋರ್ಟ್ ತಗೊಳ್ಳಿ. ರಿಲ್ಯಾಕ್ಸ್. ರಿಲ್ಯಾಕ್ಸ್ ಯರ್ ಚೆಸ್ಟ್, ನಿಮ್ಮ ಎದೆಯ ಭಾಗ ರಿಲ್ಯಾಕ್ಸ್ ಆಗಲಿ, ಹೊಟ್ಟೆಯ ಭಾಗ ರಿಲ್ಯಾಕ್ಸ್ ಆಗಲಿ. ನಿಮ್ಮ ಬೆನ್ನೆಲುಬನ್ನ ರಿಲ್ಯಾಕ್ಸ್ ಮಾಡಿ. ಸೊಂಟದ ಭಾಗವನ್ನು ರಿಲ್ಯಾಕ್ಸ್ ಮಾಡಿ. ನಿಮ್ಮ ಕಿಬ್ಬೊಟ್ಟೆಯ ಭಾಗವನ್ನು ರಿಲ್ಯಾಕ್ಸ್ ಮಾಡಿ. ಹೊಟ್ಟೆಯ ಕೆಳಭಾಗ, ಅಲ್ಲಿರುವಂತಹ ಪೆಲ್ವಿಕ್ ರೀಜನ್, ಪೆಲ್ವಿಕ್ ಫ್ಲೋರ್ ಮಸಲ್ಸ್, ನಿಮ್ಮ ಗುಪ್ತಾಂಗಗಳನ್ನು ಕೂಡ ರಿಲ್ಯಾಕ್ಸ್ ಮಾಡಿ. ರಿಲ್ಯಾಕ್ಸ್ ಬೋತ್ ದಿ ಲೆಗ್ಸ್ ಕಂಪ್ಲೀಟ್ಲಿ. ನಿಮ್ಮ ಎರಡೂ ಕಾಲುಗಳನ್ನು ರಿಲ್ಯಾಕ್ಸ್ ಮಾಡಿ ಸಂಪೂರ್ಣವಾಗಿ. ತೊಡೆ, ಮೊಣಕಾಲುಗಳು, ಮೀನ್ಕಂಡಗಳು, ಹಿಮ್ಮಡಿಗಳು, ಎರಡು ಪಾದಗಳನ್ನ ರಿಲ್ಯಾಕ್ಸ್ ಮಾಡಿ. ಕಾಲಿನ ಬೆರಳು ಕೂಡ ರಿಲ್ಯಾಕ್ಸ್ ಆಗಲಿ.
ರಿಲ್ಯಾಕ್ಸ್ ಯೋರ್ ಹೋಲ್ ಬಾಡಿ. ಇಡೀ ದೇಹ ಸಂಪೂರ್ಣವಾಗಿ ವಿಶ್ರಾಮ ಮಾಡ್ತಾ ಇರೋದನ್ನ ಹಾಗೆ ಫೀಲ್ ಮಾಡಿ. ರಿಲ್ಯಾಕ್ಸ್. ರಿಲ್ಯಾಕ್ಸ್. ಸ್ಲೋ ಡೌನ್. ಟೇಕ್ ಅ ಡೀಪ್ ಬ್ರೀತ್ ಇನ್. ನಿಧಾನವಾಗಿ ದೀರ್ಘವಾಗಿ ಉಸಿರನ್ನ ಒಳಗೆ ತಗೊಳ್ಳಿ. ನಿಮ್ಮ ಹೊಟ್ಟೆಯವರೆಗೆ ಆದಷ್ಟು ಉಸಿರು ತಲುಪಲಿ. ಬ್ರೀದ್ ಔಟ್. ಈಗ ನಿಮ್ಮ ಬಲಗೈಯನ್ನ ನಿಮ್ಮ ಎದೆಯ ಭಾಗಕ್ಕೆ ಹಾಗೂ ನಿಮ್ಮ ಎಡಗೈಯನ್ನ ನಿಮ್ಮ ಹೊಟ್ಟೆಯ ಭಾಗದಲ್ಲಿ ಇಡಿ. ಇಫ್ ಯು ಆರ್ ಸಿಟ್ಟಿಂಗ್, ನೀವು ಮಲ್ಕೊಂಡಿದ್ರೆ ಯಾವ ಕೈ ಫ್ರೀ ಇದೆಯೋ ಅದನ್ನ ನಿಮ್ಮ ಹೊಟ್ಟೆಯ ಭಾಗದ ಮೇಲೆ ಇಡಿ. ರಿಲ್ಯಾಕ್ಸ್. ನಿಮ್ಮ ಇಡೀ ದೇಹ ರಿಲ್ಯಾಕ್ಸ್ ಆಗ್ತಾ ಇದೆ. ಯು ಕ್ಯಾನ್ ಫೀಲ್ ಯುವರ್ ಟಚ್ ಆನ್ ಯುವರ್ ಬೆಲಿ. ನಿಮ್ಮ ಹೊಟ್ಟೆಯ ಮೇಲೆ ನಿಮ್ಮ ಸ್ಪರ್ಶವನ್ನ ನೀವು ಗಮನಿಸ್ತಾ ಇದ್ದೀರಾ. ರಿಲ್ಯಾಕ್ಸ್. ಈಗ ನೀವೆಲ್ಲರೂ ಕೂಡ ಐ ವಾಂಟ್ ಯು ಟು ರಿಕಾಲ್, ಸ್ವಲ್ಪ ಹಿಂದೆ ಹೋಗಿ, ಒಂದು 5 ವರ್ಷ 10 ವರ್ಷ ಅಥವಾ ಈಗಿನ ಕೆಲವು ದಿನಗಳ ಹಿಂದೆ ಹೋಗಿ. ವೆರೆವರ್ ಯು ಆರ್ ಫೀಲಿಂಗ್ ಗಿಲ್ಟಿ. ಈಗ ನಿಮ್ಮ ಪ್ರೆಗ್ನೆನ್ಸಿ ಜರ್ನಿ ಸ್ಟಾರ್ಟ್ ಆದಾಗಿಂದ, ಶುರು ಆದಾಗಿನಿಂದ ಎಲ್ಲೆಲ್ಲಿ ನಿಮಗೆ ಗಿಲ್ಟಿ ಫೀಲ್ ಆಗಿದೆ, ವೆನ್ ಯು ಫೆಲ್ಟ್ ಶೇಮ್ಫುಲ್ ಆರ್ ಲೋಯರ್ ವೈಬ್ರೇಷನ್ ಎಮೋಷನ್ಸ್, ಅದೆಲ್ಲದನ್ನು ಕೂಡ ನಿಮ್ಮ ಮನಸ್ಸಿಗೆ ತಂದ್ಕೊಳ್ಳಿ. ಯಾವಾಗಾದ್ರೂ ನಿಮ್ಗೆ ಬೇಜಾರಾಗಿದ್ರೆ ಅಥವಾ ಕೋಪ ಬಂದಿದ್ರೆ ಅಥವಾ ಡಿಸ್ಹಾರ್ಟೆಡ್ ಅಂದ್ರೆ ನಿಮ್ಗೆ ತುಂಬಾ ಮನಸ್ಸಿಗೆ ನೋವು ಉಂಟಾಗಿದ್ರೆ ಅದನ್ನೆಲ್ಲ ಕೂಡ ನಿಮ್ಮ ಮನಸ್ಸಿಗೆ ತಂದ್ಕೊಳ್ಳಿ. ನೆನಪು ಮಾಡ್ಕೊಳ್ಳಿ, ಯಾವ ಕ್ಷಣದಲ್ಲಿ ನೀವು ನಿಮ್ಮ ಮಗುವಿಗೆ ಬೇಡದೇ ಇರುವಂತಹ ವೈಬ್ರೇಷನ್ಸ್ ಕಳಿಸಿದೀನಿ ಅಂತ ನಿಮ್ಗೆ ಅನ್ಸಿತ್ತು, ಅದನ್ನೆಲ್ಲ ಹಾಗೆ ವಿಜುವಲೈಸ್ ಮಾಡಿ. ಯಾವ ಯಾವ ಕ್ಷಣದಲ್ಲಿ ನೀವು ಗಿಲ್ಟಿ ಫೀಲ್ ಆಗಿದ್ರಿ ಅದನ್ನೆಲ್ಲ ನೀವು ನಿಮ್ಮ ಮನಸ್ಸಿಗೆ ತಂದ್ಕೊಳ್ಳಿ. ಈಗ ನಿಮ್ಮ ಹೊಟ್ಟೆಯ ಮೇಲೆ ಕೈ ಆಡಿಸ್ತಾ ನಿಮ್ಮ ಮಗುವಿಗೆ ಹೇಳಿ, ಐ ಆಮ್ ಸಾರಿ ಮೈ ಡಿಯರ್, ನನ್ನನ್ನು ಕ್ಷಮಿಸ್ಬಿಡು. ಈ ತರ ಎಲ್ಲ ನೆಗೆಟಿವ್ ಸಿಚುವೇಶನ್ಸ್, ಎಮೋಷನ್ಸ್ನ ನಾನು ಫೀಲ್ ಮಾಡಿದ್ದಕ್ಕೆ, ಈ ತರ ಕೆಟ್ಟ ಭಾವನೆಗಳು ಅಥವಾ ನಿನಗೆ ಬೇಡವಾದ ಕೆಲವೊಂದು ಆಲೋಚನೆಗಳನ್ನು ನಾನು ಮಾಡಿದ್ದಕ್ಕೆ ಐ ಆಮ್ ಸಾರಿ. ಪ್ಲೀಸ್ ಫರ್ಗಿವ್ ಮೀ, ನನ್ನನ್ನು ದಯವಿಟ್ಟು ಕ್ಷಮಿಸ್ಬಿಡು. ಆ ಕ್ಷಣದಲ್ಲಿ ನನಗೆ ಗೊತ್ತಿಲ್ಲದೆ ಆದಂತಹ ಕೆಲವೊಂದು ತಪ್ಪುಗಳನ್ನ ಕ್ಷಮಿಸ್ಬಿಡು. ಗೊತ್ತಿದ್ದೋ ಗೊತ್ತಿಲ್ದೇನೋ ಐ ಹ್ಯಾವ್ ವಿಟ್ನೆಸ್ಡ್, ಇದನ್ನೆಲ್ಲ ನಾನು ಅನುಭವನ ಮಾಡಿದ್ದಕ್ಕೆ ದಯವಿಟ್ಟು ಕ್ಷಮಿಸ್ಬಿಡು. ಪ್ಲೀಸ್ ಫರ್ಗಿವ್ ಮೀ. ಥ್ಯಾಂಕ್ ಯು ಸೋ ಮಚ್. ಅಷ್ಟೆಲ್ಲ ಆದ್ರೂ, ಏನೆಲ್ಲ ಆದ್ರೂ ನೀನ್ ಯಾವಾಗ್ಲೂ ನನ್ನ ಜೊತೆಗಿದ್ದೆ ಮತ್ತು ಇರ್ತೀಯ. ಅದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಮೀ. ರೀಸನ್ಸ್ ಏನೇ ಇರಬಹುದು, ಕಾರಣಗಳೇನೇ ಇದ್ರೂ ನನ್ನನ್ನು ನಾನು ಕರೆಕ್ಟ್ ಮಾಡ್ಕೋತೇನೆ. ನನ್ನ ನಾನು ಒಳ್ಳೆಯ ದಾರಿಯಲ್ಲಿ ಹೋಗೋದಕ್ಕೆ ಪ್ರೇರೇಪಣೆ ಮಾಡ್ತೇನೆ. ಅದೇ ರೀತಿ ನಿನ್ನನ್ನು ಕೂಡ ನನ್ನ ಜೊತೆಯಲ್ಲಿ ಇಟ್ಕೊಂಡು ಈ ಒಂದು ಒಳ್ಳೆಯ ದಾರಿಯಲ್ಲಿ ನಡೀತೇನೆ. ಐ ಆಮ್ ಸಾರಿ ಇಫ್ ಐ ಹ್ಯಾವ್ ಡನ್ ಎನಿ ಮಿಸ್ಟೇಕ್. ಗೊತ್ತಿದ್ದೋ ಗೊತ್ತಿಲ್ದೇನೋ ಏನಾದ್ರೂ ತಪ್ಪು ಮಾಡಿದ್ರೆ, ನನ್ನಿಂದ ನಿನಗೆ ಬೇಜಾರಾಗಿದ್ರೆ, ನೋವಾಗಿದ್ರೆ, ಕೋಪ ಬಂದಿದ್ರೆ
ಅಥವಾ ನೆಗೆಟಿವ್ ಎಮೋಷನ್ಸ್ ಆಲೋಚನೆಗಳು ನಿನ್ನನ್ನು ತಲುಪಿದ್ರೆ, ಡಿಸ್ಟರ್ಬ್ ಮಾಡಿದ್ರೆ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು ಸೋ ಮಚ್. ನನ್ನನ್ನು ನೀನು ಯಾವಾಗ್ಲೂ ಖುಷಿಯಾಗಿಟ್ಟಿದೀಯ. ನೀನು ನನ್ನ ಲೈಫ್ಗೆ ಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೀನಿರೋದಕ್ಕೆ ನಾನು ಎಲ್ಲದರಲ್ಲೂ ಕೂಡ ಕಾನ್ಶಿಯಸ್ ಎಫರ್ಟ್ ಹಾಕ್ತಾ ಇದ್ದೇನೆ. ಎಲ್ಲ ಕೆಲಸಗಳನ್ನು ಕೂಡ ತುಂಬಾ ಅರ್ಥಪೂರ್ಣವಾಗಿ ಮಾಡ್ತಾ ಇದ್ದೇನೆ. ಇದೆಲ್ಲದಕ್ಕೂ ಕೂಡ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಯುವರ್ ಪ್ರೆಸೆನ್ಸ್ ಇನ್ ಮೈ ವೋಮ್. ನೀನು ನನ್ನನ್ನ ತಾಯಿಯಾಗಿ ಆಯ್ಕೆ ಮಾಡಿಕೊಂಡಿದ್ದಕ್ಕೆ, ಪ್ರತಿದಿನ ಪ್ರತಿ ಕ್ಷಣ ನನ್ನ ಹೃದಯದ ಬಡಿತದ ಜೊತೆಗೆ ನೀನ್ ಯಾವಾಗ್ಲೂ ಇರೋದಕ್ಕೆ, ನನ್ನ ಎಲ್ಲ ತಪ್ಪುಗಳನ್ನ ಸರಿ ಮಾಡುವ ಪ್ರಯತ್ನ ಮಾಡಿರೋದಕ್ಕೆ, ನಿನ್ನಿಂದ ನಾನು ಎಷ್ಟೋ ಕಲ್ತಿದ್ದೇನೆ, ಎಷ್ಟೋ ಸುಧಾರಿಸಿದ್ದೇನೆ. ನಿನಗೋಸ್ಕರ ನಾನು ಎಷ್ಟೋ ವಿಷಯಗಳಲ್ಲಿ ಬದಲಾಗಿದ್ದೇನೆ. ಆ ಎಲ್ಲ ಸೆಲ್ಫ್ ಇಂಪ್ರೂವ್ಮೆಂಟ್ಗೆ ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು ಮೈ ಡಿಯರ್, ಐ ಲವ್ ಯು ಸೋ ಮಚ್. ನಿನ್ನನ್ನು ನಾನು ತುಂಬಾ ಹೃದಯದಿಂದ ಪ್ರೀತಿಸ್ತೇನೆ, ಆಲಿಂಗನ ಮಾಡ್ಕೊಳ್ತೇನೆ. ಐ accept all the pregnancy changes wholeheartedly. ಹಾರ್ಮೋನಲ್ ಚೇಂಜಸ್ ಇಂದ ಏನಾದ್ರೂ ಇಂಬ್ಯಾಲೆನ್ಸ್ ಆಗಿದ್ರೂ ಕೂಡ, ನನ್ನ ಭಾವನೆಗಳಲ್ಲಿ, ನನ್ನ ಆಲೋಚನೆಗಳಲ್ಲಿ ಏನಾದ್ರೂ ಬದಲಾವಣೆಗಳಾಗಿದ್ರು ಕೂಡ, ಆ ಎಲ್ಲದನ್ನ ನಾನು ಅಕ್ಸೆಪ್ಟ್ ಮಾಡ್ಕೊಳ್ತೇನೆ. ಫಿಸಿಕಲಿ, ದೈಹಿಕವಾಗಿ ಕೂಡ ಸುಮಾರು ಬದಲಾವಣೆಗಳು ನನ್ನಲ್ಲಿ ಆಗಿದೆ. ಐ ಡೋಂಟ್ ಫೀಲ್ ಗಿಲ್ಟಿ ಅಬೌಟ್ ಇಟ್. ಐ ಡೋಂಟ್ ಫೀಲ್ ಶೇಮ್ಫುಲ್ ಅಬೌಟ್ ಇಟ್. ನನ್ನಲ್ಲಿ ಆಗಿರುವಂತಹ, ದೈಹಿಕವಾಗಿ ಆಗಿರುವಂತಹ ಎಷ್ಟೋ ಬದಲಾವಣೆಗಳನ್ನ ನಾನು ಸಂಪೂರ್ಣವಾಗಿ ಆಲಿಂಗನ ಮಾಡ್ಕೊಳ್ತೇನೆ, ಪ್ರೀತಿಯಿಂದ ಆಲಿಂಗನ ಮಾಡ್ಕೊಳ್ತೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಚೂಸಿಂಗ್ ಮೀ ಆಸ್ ಯೋರ್ ಮದರ್. ರಿಲ್ಯಾಕ್ಸ್. ಈಗ ನಿಧಾನವಾಗಿ ಉಸಿರನ್ನ ಒಳಗ್ ತಗೊಳ್ಳಿ. ಒಂದು ಪಿಂಕ್ ಕಲರ್, ಸಾಫ್ಟ್ ಪಿಂಕ್ ಪವರ್ಫುಲ್ ಲೈಟ್ ನಿಮ್ಮ ದೇಹವನ್ನ ಪ್ರವೇಶ ಮಾಡ್ತಾ ಇದೆ. ನಿಮ್ಮ ಹೊಟ್ಟೆಯ ಭಾಗವನ್ನು ಪ್ರವೇಶ ಮಾಡ್ತಾ ಇದೆ. ಅಲ್ಲಿರುವಂತಹ ನಿಮ್ಮ ಮಗುವಿಗೆ ಅದು ಪ್ರೀತಿಯನ್ನ ಕಳಿಸ್ತಾ ಇದೆ. ಬ್ರೀತ್ ಔಟ್. ಅಗೇನ್ ಬ್ರೀತ್ ಇನ್ ಡೀಪ್ಲಿ. ಮತ್ತೊಮ್ಮೆ ನಿಧಾನವಾಗಿ ದೀರ್ಘವಾಗಿ ಉಸಿರನ್ನ ತಗೊಳ್ಳಿ. A soft pink powerful light is entering into your body, entering into your womb. It is nurturing your womb. Breathe out. Again, one more time. Breathe in deeply till your abdomen. A soft, pink, powerful light with love is entering into your body, nurturing your body, your baby, and breathe out. Relax. ಈಗ ನಿಮ್ಮ ಕೈಗಳನ್ನ ಹಾಗೆ ನಿಧಾನವಾಗಿ ನಿಮ್ಮ ಹೊಟ್ಟೆಯನ್ನ ಸವರ್ತಾ ನಿಮ್ಮ ಮಗು ಇರೋದನ್ನ ಫೀಲ್ ಮಾಡಿ. Send your love, care to your baby. ನಿಮ್ಮ ಪ್ರೀತಿ, ಮಮತೆ, ಕಾಳಜಿಯನ್ನ ನಿಮ್ಮ ಮಗುವಿಗೆ ಕಳಿಸಿ. Feel the love towards your baby. ನಿಮ್ಮ ಮಗುವಿನ ಕಡೆಗೆ ನಿಮಗೆ ಇರುವಂತಹ ಪ್ರೀತಿಯನ್ನ ಫೀಲ್ ಮಾಡಿ, ಅನುಭವ ಮಾಡಿ. Whatever you feel, your baby is also feeling your love. ನಿಮ್ಮ ಮಗು ನಿಮ್ಮ ಹೊಟ್ಟೆಯ ಒಳಗಡೆ ಹಾಗೆ ನಗ್ತಾ ಇರೋದನ್ನ ಫೀಲ್ ಮಾಡಿ, ವಿಜುವಲೈಸ್ ಮಾಡಿ.
Your baby is smiling within your body, inside your stomach. ನಿಮ್ಮ ಹೊಟ್ಟೆಯ ಒಳಗಡೆ ನಿಮ್ಮ ಮಗು ಆರೋಗ್ಯವಾಗಿದೆ, ಖುಷಿಯಾಗಿ ನಗ್ತಾ ಇದೆ, ಆನಂದವಾಗಿದೆ, ಆರಾಮವಾಗಿ ಮಲಗಿದೆ. ನಿಮ್ಮ ಮಗುವಿನ ಕೂದಲುಗಳು, ಹಣೆ, ಹುಬ್ಬು, ಕಣ್ಣುಗಳು, ಐಲ್ಯಾಶಸ್, ಐಲಿಡ್ಸ್, ರೆಟಿನಾ ಎಲ್ಲದನ್ನ ಹಾಗೆ ನಿಮ್ಮ ಒಳ ಮನಸ್ಸಿನಿಂದ ನೋಡಿ. ನಿಮ್ಮ ಮಗುವಿನ ಕೆನ್ನೆಗಳು, ತುಟಿಗಳು, ಗದ್ದ, ಕಿವಿಗಳು, ಕುತ್ತಿಗೆ, ಎರಡು ಕೈಗಳು, ಆ ಪುಟ್ಟ ಹಸ್ತಗಳು, ನಿಮ್ಮ ಮಗುವಿನ ದೇಹ, ಆ ಪುಟ್ಟ ಪುಟ್ಟ ಕಾಲುಗಳನ್ನ ವಿಜುವಲೈಸ್ ಮಾಡಿ. ಫೀಲ್ ಲವ್ ಟುವರ್ಡ್ಸ್ your baby. ರಿಲ್ಯಾಕ್ಸ್, ರಿಲ್ಯಾಕ್ಸ್. ಟೇಕ್ ಅ ಡೀಪ್ ಬ್ರೀತ್ ಇನ್. ನಿಧಾನವಾಗಿ ದೀರ್ಘವಾಗಿ ಉಸಿರನ್ನ ಒಳಗೆ ತಗೊಳ್ಳಿ. A soft pink powerful light is entering into your womb. ನಿಮ್ಮ ಮಗುವಿನ ಕಡೆಗೆ ಒಂದು ಸಾಫ್ಟ್ ಪಿಂಕ್ ಕಲರ್ ಲೈಟ್ ಎಂಟರ್ ಆಗ್ತಾ ಇದೆ. ನಿಮ್ಮ ಮಗುವನ್ನ ಎನರ್ಜೈಸ್ ಮಾಡ್ತಾ ಇದೆ. ಬ್ರೀತ್ ಔಟ್, ರಿಲ್ಯಾಕ್ಸ್. ಈಗ ಹೇಳಿ, ಐ ವೆಲ್ಕಮ್ ಮೈ ಫೆಮಿನೈನ್ ಫ್ಲೋ. ನನ್ನ ಸ್ತ್ರೀ ಶಕ್ತಿಯನ್ನ ನಾನು ಆರಾಧಿಸುತ್ತೇನೆ, ಆಹ್ವಾನಿಸುತ್ತೇನೆ. ಐ ಎಂಬ್ರೇಸ್ ಮೈ ಫೆಮಿನೈನ್ ಎನರ್ಜಿ. ನನ್ನ ಸ್ತ್ರೀ ಶಕ್ತಿಯನ್ನ ನಾನು ಸಂಪೂರ್ಣವಾಗಿ ಆಲಿಂಗನ ಮಾಡ್ಕೊಳ್ತೇನೆ. ಐ ಅಲೋ ಮೈ ಸೆಲ್ಫ್ ಟು ರಿಸೀವ್ ಅಂಡ್ ಬಿ ನರ್ಚರ್ಡ್. ನನ್ನ ಬಗ್ಗೆ ನಾನು ಪ್ರೀತಿಯಿಂದ ಕಾಳಜಿ ವಹಿಸ್ತೇನೆ. ರಿಲ್ಯಾಕ್ಸ್, ರಿಲ್ಯಾಕ್ಸ್. ಟೇಕ್ ಅ ಡೀಪ್ ಬ್ರೀತ್ ಇನ್. ನಿಧಾನವಾಗಿ ಮತ್ತೊಮ್ಮೆ ದೀರ್ಘವಾಗಿ ಉಸಿರನ್ನ ತಗೊಳ್ಳಿ. ನಿಮ್ಮ ಮಗುವಿನ ಕಡೆ ಪ್ರೀತಿಯನ್ನ ಕಳಿಸಿ. ಬ್ರೀತ್ ಔಟ್. ಅಗೇನ್ ಬ್ರೀತ್ ಇನ್ ಅಂಡ್ ಬ್ರೀತ್ ಔಟ್. ರಿಲ್ಯಾಕ್ಸ್. ಈಗ ಎರಡೂ ಕೈಗಳನ್ನ ರಬ್ ಮಾಡಿ ನಿಮ್ಮ ಕಣ್ಣುಗಳ ಮೇಲೆ ಇಡಿ. ನಿಮ್ಮ ಕೈಗಳನ್ನ ನೋಡಿ, ಭೂಮಿ ತಾಯಿಯನ್ನ ನೋಡಿ ಆಶೀರ್ವಾದ ಪಡಿ. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಏನಾದ್ರೂ ಡೌಟ್ಸ್ ಇದ್ರೆ ನಂಗೆ ಮೆಸೇಜ್ ಮಾಡಿ. ಯಾವ್ದಾದ್ರು ಪರ್ಟಿಕ್ಯುಲರ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ಬೇಕಂದ್ರೂ ಕೂಡ ನಂಗೆ ಮೆಸೇಜ್ ಮಾಡಿ. ಮತ್ತೆ ನಾಳೆ ಬಿಂದು ಅವರಿಂದ ಪ್ರೆಗ್ನೆನ್ಸಿ ಸೆಷನ್ಸ್ ಇರುತ್ತೆ. ಪ್ರೆಗ್ನೆನ್ಸಿ ಯೋಗ ಸೆಷನ್, ದಟ್ ಇಸ್ ಟ್ರಯಲ್ ಸೆಷನ್. ಯಾರೆಲ್ಲ ಹೊಸ ಬ್ಯಾಚ್ ಅಲ್ಲಿ ಇದ್ದೀರಾ, ಪ್ರೆಗ್ನೆನ್ಸಿ ಬ್ಯಾಚ್ B8 ಇದ್ರಲ್ಲಿ ಯಾರ್ಯಾರು ಇದ್ದೀರಾ ಅವ್ರಿಗೆ ಲಿಂಕ್ ಬರುತ್ತೆ. ಇದೇ ಟೈಮಿಂಗ್ 12 to 1 o'clock. ಓಕೆ, ರೆಕಾರ್ಡಿಂಗ್ ಸಿಗಲ್ಲ, ಅದಕ್ಕೆ ಲೈವ್ ಆಗಿ ಅಟೆಂಡ್ ಮಾಡಕ್ಕೆ ಟ್ರೈ ಮಾಡಿ. ಅಕಸ್ಮಾತ್ ಮಿಸ್ ಆಗೋದಾದ್ರೆ, ನಂಗೆ ಆಗೋದೇ ಇಲ್ಲ ಲೈವ್ ಆಗಿ ಅಟೆಂಡ್ ಮಾಡಕ್ಕೆ ಅಂತಿದ್ರೆ ನಂಗೆ ಮೆಸೇಜ್ ಮಾಡಿರಿ. ದೆನ್ ಓನ್ಲಿ ವಿಲ್ ಪ್ರೊವೈಡ್ ರೆಕಾರ್ಡಿಂಗ್. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಟೇಕ್ ಕೇರ್. ಬೈ ಬಾಯ್.